ಸ್ನೇಹಿತರೆ, ಈಗ ಮುಂದಿನ ಅಂಶವಾಗಿ ಈಗ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ನಾಗರಾಜ್ ಸರ್ ವೇದಿಕೆಗೆ ಬಂದಿದ್ದಾರೆ. ನಾಗರಾಜ್ ಸರ್, ನಮಗೂ ಸ್ವಾಗತ. ನಮಸ್ತೆ ಸರ್, ಶುಭೋದಯ. ಶುಭೋದಯ ಸರ್. ಎಸ್ ಸರ್, ಮುಂದುವರಿಸ್ಬೋದು ಸರ್. ಎಸ್ ಬಂಧುಗಳೇ, ಕಳೆದ 42-45 ದಿವಸಗಳಿಂದ ತಾವು ಏನು ತೆರೆದ ನೇತ್ರ ಧ್ಯಾನದ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀರಿ. ಅದರಲ್ಲಿ ಇದು 3ನೇ ಹಂತ. ಯಾರು ಇನ್ನೂ 1 ಅಥವಾ 2 ಮಾಡದೆ ಈಗ ಹೊಸದಾಗಿ ಯಾರು ಸೇರಿದ್ರೆ ಅವರು ನಂತರ ಪ್ರಶ್ನೆ ಮಾಡಿ ಅದಕ್ಕೆ ಆ ವಿಧಾನವನ್ನ ನೋಡೋಣ. ಈಗ 3ನೇ ವಿಧಾನವನ್ನ ನಾವು ಮಾಡ್ತಾ ಇದ್ದೀವಿ. ಇದು ಮಹಾಕಾಶ ತತ್ವ ಅಂತ ಹೇಳ್ತೀವಿ. ಮೊದಲನೇದು ಆಕಾಶ ತತ್ವ, 2ನೇದು ಚಿರಾಕಾಶ ತತ್ವ, 3ನೇದು ಮಹಾಕಾಶ ತತ್ವ. ಇವತ್ತು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಇಂಡೋರ್ ಅಲ್ಲಿ ಮಾಡೋದಿಲ್ಲ, ಮನೆಯಿಂದ ಹೊರಗಡೆ ಬರ್ತೀವಿ. ಆದ್ರೆ ಸ್ವಲ್ಪ ಪ್ರಕಾಶ ಜಾಸ್ತಿ ಇದೆ ಅನ್ಸುತ್ತೆ. ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ಬಿಸಿಲಿನ ಪ್ರಖರತೆ ಜಾಸ್ತಿ ಇರ್ಬೋದು, ಆದ್ರೂ ತೊಂದರೆ ಇಲ್ಲ, ಮಾಡ್ಬೋದು, ಏನ್ ತೊಂದರೆ ಆಗೋದಿಲ್ಲ. ಈಗ ನಿಮ್ಮ ಮೊಬೈಲ್ ನಲ್ಲಿ ಇರೋದು ಅಥವಾ ಚಿತ್ರ ಏನು ಕಾಪಿ ಮಾಡ್ಕೊಂಡಿದ್ದೀರಿ ಅವನ್ನ ಹೊರಗಡೆ ತನ್ನಿ. ಪಶ್ಚಿಮದ ಕಡೆಗೆ ಮುಖ ಮಾಡ್ಕೊಳ್ಳಿ. ಪಶ್ಚಿಮದ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ. ಪೂರ್ವದ ಕಡೆ ಮುಖ ಮಾಡಬೇಡಿ. ಪಶ್ಚಿಮದ ಕಡೆಗೆ ಮುಖ ಮಾಡಿ ನಿಂತ್ಕೊಂಡು ಬಯಲಲ್ಲಿ ನಾವು ಏನು 1 ಮತ್ತು 2ನೇ ಹಂತವನ್ನ ನಾವು ಏನು ಅಭ್ಯಾಸ ಮಾಡಿದ್ದೀವಿ ಅದೇ ವಿಧಾನದಲ್ಲಿ ಈಗ ಮಾಡೋಣ. ಎಲ್ರು ಹೊರಗಡೆ ಬರ್ತೀರಾ? ಎಲ್ಲರೂ ಮನೆ ಆಚೆ ಕಡೆ ಬನ್ನಿ. ನಿಮ್ಮ ಮೊಬೈಲಲ್ಲಿ ಚಿತ್ರ ಇರ್ತದೆ, ಈಗಾಗಲೇ ಕಲಿಸಿದ್ವಿ ಗ್ರೂಪ್ ಅಲ್ಲಿ. ಮೊಬೈಲಲ್ಲಿ ಚಿತ್ರ ಇದೆ, ಬುದ್ಧನ ಚಿತ್ರ ಇದೆ. ಅದು ಓಪನ್ ಮಾಡ್ಕೊಂಡು ನಿಮ್ಮ ಮುಂದೆ ಇಟ್ಕೊಳ್ಳಿ. ಬಟ್ ಆದ್ರೆ ಮನೆ ಆಚೆ ಕಡೆ ಬನ್ನಿ. ಇಲ್ಲಾಂದ್ರೆ ಮನೆ ಮೇಲೆ ಹೋಗ್ಬೋದು ಸರ್, ಟೆರೇಸ್ಗೆ ಹೋಗ್ಬೋದಾ? ಟೆರೇಸ್ ಮೇಲೆ ಹೋಗ್ಬೋದು. ಟೆರೇಸ್ ಹೋಗ್ಬೋದು, ಇಲ್ಲಾಂದ್ರೆ ಮನೆ ಆಚೆ ಕಡೆ ನಿಮ್ಮ ಮನೆ ಮುಂದುಗಡೆ ಬನ್ನಿ. ಎಲ್ಲಿ ಅನುಕೂಲ ಆದ್ರೆ ಬನ್ನಿ. ಆದ್ರೆ ನಿಮ್ ಮೊಬೈಲ್ ಅಲ್ಲಿ ಚಿತ್ರ ಇದ್ರಲ್ಲ, ಆ ಚಿತ್ರ ಓಪನ್ ಮಾಡ್ಕೊಂಡು ಮುಂದೆ ಇಟ್ಕೊಳ್ಳಿ. ಸಾರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಆ ಜೊತೆಗೆ ಇಲ್ಲ ಅಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಚಿತ್ರ ನೀವು ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆ ಚಿತ್ರವನ್ನ ತಗೊಂಡು ನಿಮ್ ಜೊತೆಗೆ ಆಚೆ ಕಡೆ ಬನ್ನಿ, ಇಲ್ಲ ಮೇಲೆ ಟೆರೇಸ್ ಮೇಲೆ ಹೋಗಿ. ಈಗ ಸಾರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾರೆ, ಪಾಲನೆ ಮಾಡಿ. ಮತ್ತೆ ನೀವು ಆಕಾಶದ ಕಡೆಗೆ ನೋಡುವಾಗ ಮರ ಗಿಡಗಳು ಯಾವುದು ಅಡ್ಡ ಬರಬಾರದು. ಆ ರೀತಿ ಸ್ವಲ್ಪ ಸಾಧ್ಯವಾದಷ್ಟು ಪೂರ್ತಿ ಓಪನ್ ಫೀಲ್ಡ್ ಇರ್ಲಿ. ಆಕಾಶದ ಕಡೆಗೆ ನೋಡಿದಾಗ ಯಾವುದೇ ಮರದ ಡಿಸ್ಟರ್ಬ್ ಆಗೋದು ಬೇಡ. ಈಗ ಬಹುಶಃ ಇನ್ನು ಕೆಲವರು ಒಳಗಡೆನೆ ಇದ್ದಾರೆ. ಜೇನು ಪ್ರಸಾದ್ ಅವರು ಒಳಗಡೆ ಇದ್ದಾರೆ, ಮಂಗಳಾ ಅವರು ಒಳಗಡೆ ಇದ್ದಾರೆ. ಸಾಧ್ಯವಾದಷ್ಟು ಈಚೆ ಕಡೆ ಬನ್ನಿ, ಇಲ್ಲಾಂದ್ರೆ ನಿಮ್ಗೆ ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಈಗ ಮಾಮೂಲಿ ನೀವು ಹಂತ 1 ಮತ್ತು 2 ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದಿರಿ ಅದೇ ರೀತಿನಲ್ಲಿ ಮೂಗಿನ ನೇರಕ್ಕೆ ಇಟ್ಕೊಳ್ಳಿ. ಬುದ್ಧನ ಮೂಗಿನ ತುದಿಯಲ್ಲಿ ಇರ್ತಕ್ಕಂಥ ಚುಕ್ಕಿಯನ್ನ ನೋಡ್ತಾ ಅಲ್ಲೇ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡಿ. ನಾನು ಸೂಚನೆ ಕೊಡ್ತಾ ಹೋಗ್ತೇನೆ, ಅದನ್ನ ನೀವು ಪ್ರಯತ್ನ ಮಾಡಿ. ಎಸ್, ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್ ಮಾಡಿ ಒಮ್ಮೆ. ಈಗ ಕೌಂಟಿಂಗ್ ಶುರು ಮಾಡ್ತೇನೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ದೀರ್ಘ ಶ್ವಾಸ ತಗೊಳ್ಳಿ. ಮತ್ತೆ ನಿಧಾನವಾಗಿ ಶ್ವಾಸವನ್ನು ಹೊರಹಾಕಿ. ಒನ್ಸ್ ಅಗೇನ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26,
27, 28, 29, 30. ಈಗ ನಿಮ್ಮ ಮುಂದೆ ಆಕಾಶವನ್ನ ನೋಡಿ, ಚಿತ್ರ ಕೆಳಗಿಳಿಸಿ ಆಕಾಶವನ್ನ ನೋಡಿ. ಪಶ್ಚಿಮದ ದಿಕ್ಕಿಗೆ ನೋಡ್ಬೇಕು, ಪೂರ್ವಕ್ಕೆ ನೋಡಬಾರ್ದು. ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ, ಅಲ್ಲೇ ನೋಡ್ತಾ ಇರಿ. ಆಕಾಶದಲ್ಲಿ ನಿಮ್ಗೆ ಏನು ಚಿತ್ರ ಮೂಡ್ತಾ ಇದೆ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ. ಅದು ಪೂರ್ಣ ಮರೆಯಾಗೋ ತನಕ ಅಬ್ಸರ್ವ್ ಮಾಡಿ. ಈ ಕ್ರಿಯೆಯನ್ನ ನಾವು ಸಂಜೆ ವೇಳೆ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅಂದ್ರೆ 5ರಿಂದ 6 ಗಂಟೆ ಸಮಯ. ಆವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೋಬೇಕು. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಾನೆ. ಆವಾಗ ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ನೋಡಿದಾಗ ನಮಗೆ ಬಹಳ ಅದ್ಭುತವಾದಂತಹ ಒಂದು ದೃಶ್ಯ ಅಲ್ಲಿ ನಮಗೆ ಮೂಡ್ ಬರುತ್ತೆ. ಈಗ ಸ್ವಲ್ಪ ಬಿಸಿಲಿನ ಒಂದು ಪ್ರಖರತೆ ಜಾಸ್ತಿ ಇರೋದ್ರಿಂದ ಅಕಸ್ಮಾತ್ ಕೆಲವರಿಗೆ ಕಾಣಿಸ್ಬಹುದು, ಕೆಲವರಿಗೆ ಕಾಣಿಸ್ದೇ ಇರಬಹುದು. ಯಾರಿಗೆ ಕಾಣಿಸಿರೋದಿಲ್ಲ ಅವರು ಸಂಜೆ ವೇಳೆ ಕಡ್ಡಾಯವಾಗಿ ಪ್ರಯತ್ನ ಮಾಡಿ. ಮತ್ತೆ ಇದನ್ನ ಬೆಳಗಿನ ಸಮಯ ನೀವು 6, 6:30 ಸಮಯದಲ್ಲಿ ಎದ್ದು ಕೂಡ ನೀವು ಅಭ್ಯಾಸ ಮಾಡಬಹುದು. ಇಲ್ಲ ಅತ್ಯಂತ ಸೂಕ್ತ ಸಮಯ ಅಂತಂದ್ರೆ ಸಂಜೆ 5:30ಯಿಂದ 6 ಗಂಟೆ, ಅಥವಾ 6, 6:30 ಸಮಯ, ಅಥವಾ ರಾತ್ರಿ ಕೂಡ ಮಾಡ್ಬೋದು. ಒಟ್ಟಾರೆ ನಮಗೆ ಚಿತ್ರದ ಮೇಲೆ ಬೆಳಕು ಬೀಳ್ಬೇಕಷ್ಟೇ, ಆಕಾಶದಲ್ಲಿ ಬೆಳಕಿಲ್ದಿದ್ರು ತೊಂದ್ರೆ ಇಲ್ಲ, ನಡೆಯುತ್ತೆ. ನಿನ್ನೆ ನನ್ನ ಮಕ್ಕಳಿಗೆ ನಾನು ತೋರ್ಸ್ಬೇಕಾದ್ರೆ ಇದನ್ನ ರಾತ್ರಿ 8 ಗಂಟೆ ಸಮಯದಲ್ಲಿ ಮಕ್ಕಳನ್ನ ಈಚೆ ಕರ್ಕೊಂಡು ಬಂದು ಟೆರೇಸ್ ಮೇಲೆ ಕರ್ಕೊಂಡು ಹೋಗಿ ಅವ್ರಿಗೆ ಇದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಇದನ್ನ ನೀವು ಅಭ್ಯಾಸ ಮಾಡ್ಬೇಕಾದ್ರೆ ಈ ಒಂದು ವಿಧಾನವನ್ನು ಅನುಸರಿಸ್ಕೊಂಡು ಮಾಡಿದ್ರೆ ಖಂಡಿತ ಆಗತ್ತೆ. ಮತ್ತೆ ಯಾರೋ ರಾತ್ರಿ ಕೇಳ್ತಾ ಇದ್ರು 21 ದಿವಸ ಮಾಡಿದ್ಮೇಲೆ ನಿಲ್ಲಿಸ್ಬಿಡೋದ ಅಂತ. ಹಾಗೆ ನಿಲ್ಸೋದ್ ಬೇಡ. ಸಾಧನೆಯ ನಿರಂತರತೆಯೇ ಯಶಸ್ಸಿನ ಗುಟ್ಟು ಅಂತ ಹೇಳ್ತಾರೆ. ಕಂಟಿನ್ಯೂಟಿ ಇರ್ಬೇಕು. ಹೇಗೆ ನಾವು ಬದುಕಿರುವ ತನಕ ನಿದ್ರೆ, ನೀರು, ಆಹಾರ, ಮತ್ತೆ ಉಸಿರಾಟ ಎಲ್ಲವನ್ನು ಮಾಡ್ತಾ ಇರ್ತೀವೋ, ಹಾಗೆ ಈ ಚಟುವಟಿಕೆಗಳು ಕೂಡ ಏನೋ ಒಂದಷ್ಟು ದಿವಸ ಮಾಡಿ ನೋಡಿದ್ವಿ, ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿ ಅದನ್ನ ಮನರಂಜನೀಯವಾಗಿ ತಕೊಂಡು ಬಿಟ್ಬಿಡೋದಲ್ಲ. ನಿರಂತರವಾಗಿ ಮಾಡ್ತಾ ಹೋದ್ರೆ ಅದು ನಮ್ಮ ದೇಹದ ಮೇಲೆ ಅಪಾರವಾದಂತ ಶಕ್ತಿಯನ್ನ ಉಂಟು ಮಾಡುತ್ತೆ. ನೆನಪಿನ ಶಕ್ತಿ ಡೆವಲಪ್ ಆಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತೆ, ಆಪ್ಟಿಕಲ್ ನರ್ವಸ್ ಏನಿದೆ ಅವು ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ತಲೆನೋವು ಯಾವುದೇ ಕಾರಣಕ್ಕೂ ನಿಮ್ಮ ಜನ್ಮತಃ ನಿಮ್ಮ ಹತ್ರ ಬರೋದಿಲ್ಲ. ಸೊ ಹೀಗೆ BP ನಾರ್ಮಲ್ ಆಗುತ್ತೆ. ಬಹಳ ಅದ್ಭುತವಾದಂತ ಒಂದು ಕ್ರಿಯೆ, ಚಿಕಿತ್ಸೆ ಇದು. ಸೆಲ್ಫ್ ಆಗಿ ನಾವೇ ಮಾಡ್ಕೊಳ್ಳುವಂತದ್ದು. ಇವತ್ತು ಮಹಾವತಾರ್ ಫೌಂಡೇಶನ್ ಅವರು ಬಹಳಷ್ಟು ಚಿಕಿತ್ಸಾ ಪದ್ಧತಿಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ನಾನು ಇದನ್ನ ಸುಮಾರು 25ರಿಂದ 30 ವರ್ಷಗಳ ಹಿಂದೆ ಅಭ್ಯಾಸ ಮಾಡಿದ್ದು. ಅದನ್ನ ಅವತ್ತು ನಾನು ಏನು ಅಭ್ಯಾಸ ಮಾಡಿದ್ದೆ, ಇವತ್ತು ಕೂಡ ಅದು ನನಗೆ ತುಂಬಾ ಫಲವನ್ನ ಕೊಡ್ತಾ ಇದೆ. ಆದ್ರಿಂದ ಇದನ್ನ ನಿರಂತರವಾಗಿ ಅಭ್ಯಾಸ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ಚಿತ್ರವನ್ನ ಪತಂಜಲಿ ಚಾರ್ಟ್ ಇದೆಯಲ್ಲ, ಅದನ್ನು ಕೂಡ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಸರ್, ಇನ್ನೊಂದು ಪ್ರಶ್ನೆ. ಈಗ ಯಾರಾದ್ರೂ ಅಭ್ಯಾಸಿ ಮೊದಲನೇ 21 ದಿವಸ ಆಕಾಶ ತತ್ವ, ಇನ್ನು ನೆಕ್ಸ್ಟ್ 21 ದಿವಸ ಈ ಚಿದಾಕಾಶ ಮತ್ತೆ ಈ ಮಹಾಕಾಶ ತತ್ವ 3 ಮಾಡಿದ ಮೇಲೆ ಮತ್ತೆ ಎಲ್ಲ ಪೂರ್ಣಗೊಳಿಸ್ಕೊಂಡ ಮೇಲೆ ಮತ್ತೆ ರಿಪೀಟ್ ಮಾಡ್ತಾ ಹೋಗ್ಬೇಕಾ, ಯಾವ ತರ? ಬೇಕಿಲ್ಲ ಸರ್, ಚಿದಾಕಾಶ ತತ್ವ ಕೊಟ್ಟೋದ್ರೆ ಸಾಕು. ಅವಾಗ ಓಕೆ. ಏನು ಚಿತ್ರ ನೋಡೋದು, ಕಣ್ ಮುಚ್ಚೋದು. ಓಕೆ. ಆವಾಗ ಚಿದಾಕಾಶ ತತ್ವದ ಪ್ರಕಾರ ಕಣ್ಮುಂದೆ ಒಂದು ಚಿತ್ರ ಬಂದ್ಬಿಡುತ್ತೆ. ಆವಾಗ ಅದೊಂದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸಾಕು.
ಆವಾಗ ಮಹಾಕಾಶ. ಮಹಾಕಾಶ ತತ್ವ ಮತ್ತು ಆಕಾಶ ತತ್ವ ಎರಡರ ಅವಶ್ಯಕತೆ ಇಲ್ಲ. ಓಕೆ ಓಕೆ. ಯಾಕೆಂದ್ರೆ ಆ ತಾವೇ ಹೇಳ್ತಾ ಇದ್ದೀರಲ್ವಾ, ಕಣ್ಣು ಮುಚ್ಚಿ ಮಾಡೋದು ಅತ್ಯಂತ ಮೋರ್ ಎಫೆಕ್ಟಿವ್ ಅದು. ಓಕೆ. ಆದ್ರೆ ಇಲ್ಲಿ ನಾವು ಇದನ್ನ ಅಭ್ಯಾಸ ಮಾಡಿಸೋದಕ್ಕೋಸ್ಕರ ಹಂತವಾಗಿ 3 ಹಂತವನ್ನ ತಗೊಂಡಿದ್ದಾರೆ. ಆದ್ರಿಂದ ಸಂಪೂರ್ಣವಾಗಿ ಈ 3 ಹಂತಗಳು ಮಾಡುವಷ್ಟೊತ್ತಿಗೆ ಅವರಿಗೆ ಏಕಾಗ್ರತೆ ಮೂಡಿರುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಇದೇನು ನೆನಪಿನ ಶಕ್ತಿ ಹೆಚ್ಚಾಗಿರುತ್ತೆ, BP ನಾರ್ಮಲ್ ಆಗಿರುತ್ತೆ, ಮತ್ತೆ ಆಪ್ಟಿಕಲ್ ನರ್ವ್ಸ್ ಸ್ಟ್ರೆಂಥನ್ ಆಗಿರುತ್ತೆ, ತಲೆನೋವು ಸಂಪೂರ್ಣವಾಗಿ ಹೋಗಿರುತ್ತೆ. 63 ದಿವಸ ಯಾರು ಕರೆಕ್ಟ್ ಆಗಿ ಏನು ಕರೆಕ್ಟ್ ಆಗಿ ಯಾರು ಏನ್ ಹೇಳ್ತಾರೆ ಸಿನ್ಸಿಯರ್ ಆಗಿ ಮಾಡಿರ್ತಾರೆ ಅವ್ರಿಗೆ ಇದು ಕಂಪ್ಲೀಟ್ ಆಗಿ ಇದರ ಪರಿಣಾಮ ಬೀರಿರುತ್ತೆ. ಆಮೇಲೆ ಅವರು ಚಿದಾಕಾಶ ತತ್ವ ಒಂದನ್ನೇ ಅಭ್ಯಾಸ ಮಾಡ್ತಾ ಹೋದ್ರು ಸಾಕು, ತುಂಬಾ ಎಫೆಕ್ಟ್ ಆಗುತ್ತೆ. ಆವಾಗ ಇನ್ನೇನು ಯಾವ್ದ್ರ ಅವಶ್ಯಕತೆನೇ ಇರೋದಿಲ್ಲ. ಸೊ ಜೀವನ ಪರ್ಯಂತ ಓನ್ಲಿ ಚಿದಾಕಾಶ ಮಾಡ್ಕೊಂತ ಇದ್ರೆ ಸಾಕು. ಹಾ 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 ಅಂದ್ರೆ ಖಂಡಿತ ಬೆಳಗ್ಗೆ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ, ಇಲ್ಲ ಸಾಯಂಕಾಲ ಯಾವ್ದೋ ಒಂದು ಸಮಯ ಎರಡು ಟೈಮಲ್ಲೂ ಮಾಡ್ಬೋದು ಸರ್, 2 ಟೈಮಲ್ಲೂ ಮಾಡ್ಬೋದು. ಯಾರಿಗೆ BP ಜಾಸ್ತಿ ಇದೆ, ಮತ್ತೆ ಯಾರಿಗೆ ತಲೆನೋವಿದೆ, ಯಾರಿಗೆ ಕಣ್ಣಿನ ದೃಷ್ಟಿ ದೋಷ ಇದೆ ಅಂತವ್ರು 3 ಟೈಮು ಮಾಡ್ಬೋದು. ಬೆಳಗ್ಗೆ ಒಂದು 5 ಬಾರಿ ಮಾಡೋದು, 5 ರೌಂಡು, ಅಂದ್ರೆ ನೋಡೋದು, ಕಣ್ಮುಚ್ಚೋದು, ಕೂತ್ಕೊಳ್ಳೋದು, ಮತ್ತೆ ಮಧ್ಯಾಹ್ನ ಒಂದು 5 ಬಾರಿ ಮಾಡೋದು, ಮತ್ತೆ ಸಂಜೆ ಒಂದು 5 ಬಾರಿ ಮಾಡೋದು. ಸೊ ಹೀಗೆ ದಿನದಲ್ಲಿ 3 ಬಾರಿ ಯಾರು ಮಾಡ್ತಾ ಹೋಗ್ತಾರೆ ಅವರಿಗೆ ಈಗ ನಾನು ಏನ್ ಹೇಳಿದೆ ಅಷ್ಟು ವಿಷಯಗಳು ಕೂಡ ಅವರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಅಂದ್ರೆ ಅವಾಗ ನನಗೆ ಚಿದಾಕಾಶ ತತ್ವ ಮಾತ್ರ ಮಾಡ್ಕೊಂತ ಹೋಗ್ಬೋದು ಅಷ್ಟೇ. ಮಾಡ್ಕೊಂಡ್ರೆ ಸಾಕು. 63 ದಿವಸಗಳ ನಂತರ ಓಕೆ. ನನಗೆ ಇವತ್ತವರೆಗೂ ಶಾರೀರಿಕವಾಗಿ ಎಷ್ಟೇ ಸಮಸ್ಯೆ ಬಂದಿದ್ರು ಕೂಡ ನನ್ನ ನೆನಪಿನ ಶಕ್ತಿ ಚೆನ್ನಾಗಿದೆ, ಮತ್ತೆ ಏನಾದ್ರು ಓದ್ಬೇಕು ಅಥವಾ ಏನಾದ್ರು ಒಂದು ಧ್ಯಾನ ಮಾಡ್ಬೇಕು ಅಂತಂದ್ರೆ ಕಾನ್ಸಂಟ್ರೇಷನ್ ಪವರ್ ಚೆನ್ನಾಗಾಗತ್ತೆ. ಇವತ್ತವರೆಗೂ ನನಗೆ BP ಶುಗರ್ ಅಂತಕ್ಕಂಥದ್ದು ನನ್ನ ಹತ್ರ ಬಂದಿಲ್ಲ. ನಂದು ಇದೀಗ 70ನೇ ವರ್ಷದ ಇದು ರನ್ನಿಂಗ್ ನಡೀತಾ ಇದೆ. ಸೊ ಆದ್ರಿಂದ ಇದನ್ನ ಎಲ್ರೂ ಅಭ್ಯಾಸ ಮಾಡ್ಲಿ, ಎಲ್ರಿಗೂ ತುಂಬಾ ಉಪಯುಕ್ತ ಆಗುತ್ತೆ. ರೈಟ್ ಸರ್. ಸೊ ಥ್ಯಾಂಕ್ ಯು ಸರ್. ಸೊ ಅದ್ಭುತವಾಗಿ 3ನೇ ತಂತ್ರ ನಾವು ನಿಮ್ಮ ಸಹಾಯ ಮುಖಾಂತರ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಸೊ ಖಂಡಿತವಾಗಿ ಸ್ನೇಹಿತರೆ, ತಮಗೆಲ್ಲರಿಗೂ ಅದ್ಭುತವಾದ ವಿಷಯಗಳು ಸಾರು ತಿಳಿಸ್ಕೊಡ್ತಾ ಇದ್ದಾರೆ. ಎಷ್ಟೋ ಕ್ಲಾಸಸ್ ಮಾಡಿದ್ದಾರೆ ಸಾರು. ಮಾತಾರ್ ಫೌಂಡೇಶನ್ಗೆ ಅವರು ಸಹಾಯ ಸಹಕಾರಗಳು ಮತ್ತೆ ನಮ್ಗೆಲ್ಲರಿಗೂ ಯಾವಾಗ ಈ ತರ ಸದಾ ಇರ್ಲಿ ಅಂತ ಮತ್ತೆ ಒಂದ್ಸರಿ ಸಾರ್ ವಿನಂತಿ ಮಾಡ್ತಾ ಇದ್ವಿ ಸ್ನೇಹಿತರೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಈಗ ಸರ್ ಹತ್ರ ಸರ್ ಜೊತೆಗೆ ಮಾತಾಡಿ ನಿಮ್ಮ ಪ್ರಶ್ನೆಗಳು, ನಿಮ್ಮ ಏನೇ ಸಂಶಯಗಳು ಯಾರಿಗೂ ಈಗ ಕಾಣಿಸ್ತು ಅಂದ್ರೆ ನೀವು ಈ ಪ್ರಾಕ್ಟೀಸ್ ಮಾಡಿದ್ರಲ್ಲ ಅವಾಗ ನಿಮ್ಗೆ ಆ ದೃಶ್ಯ ಅನ್ನೋದು ಕಾಣಿಸ್ತು ಅಂತಂದ್ರೆ ಅದೆಲ್ಲ ಶೇರ್ ಮಾಡ್ಕೊಂತ ಹೋಗಿ. ರೈಟ್. ಸೊ ನೀವು ಕೈ ಎತ್ಬೋದು, ಅವಾಗ ನಿಮಿಟ್ ಮಾಡ್ತೀವಿ. ಯಾರು ಮಾತಾಡ್ಬೇಕಂತಿರೋ ಕೈ ಎತ್ತಿ. ನಿಮ್ಗೆ ಈ ತಂತ್ರದ ಬಗ್ಗೆ 3 ತಂತ್ರಗಳು ಸಹ ಹೇಳ್ಕೊಟ್ಟಿದ್ದಾರೆ. ಯಾವುದೇ ಕ್ವಶನ್ಸ್ ಇದ್ರೆ ಇದ್ರ ಮೇಲೆ ಕೇಳಿ. ಆಮೇಲೆ ಪ್ರಾಕ್ಟೀಸ್ ಮಾಡೋದು ಹೇಗೆ, ದಿನಚರ್ಯದಲ್ಲಿ ಹೇಗೆ ಇದು ಭಾಗ ಮಾಡ್ಕೊಳ್ಳೋದು ಇದೆಲ್ಲ ಯಾವುದೇ ಪ್ರಶ್ನೆಗಳಿದ್ರೆ ಕೇಳ್ಕೊಳ್ಳಿ. ರೈಟ್. ಮಾತಾಡಿ ದೀಪಮ್ಮ. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ. ನಿನ್ನೆ ರಾತ್ರಿ ಮಾಡ್ದೆ ಗುರುಜಿ, ಇವತ್ತೇನು ನಾನ್ ಮಾಡ್ದೆ. ನಿನ್ನೆ ರಾತ್ರಿ ಇಲ್ಲಿ ರೂಫಿಂಗ್ ನೋಡಿ ಮಾಡ್ದೆ, ವೈಟ್ ಕಾಣಿಸ್ತು. ಇವಾಗ ನಾನು ಹೊರಗಡೆ ಹೋಗಿ ಮಾಡ್ದೆ. ಬುದ್ಧನ ಮುಖ ಒಂಥರ ಗೋಲ್ಡನ್ ಕಲರ್ ತರ ಕಾಣಿಸ್ತು ಗುರುಜಿ. ನನಗೆ 2 ಮಾಡ್ಕೊಂಡ್ ಬಂದೆ. ಪತಂಜಲಿ ಚಾರ್ಟುನು ನಾನ್ ಮಾಡ್ದೆ. ಸೇಮ್ ಋಷಿಗಳಂತೂ ಸೇಮ್ ಹಾಗೆ ಕಾಣಿಸಿದ್ರು. ಬುದ್ಧನ ಮಾತ್ರ ಇಲ್ಲಿ ನೆನ್ನೆ ರಾತ್ರಿ ಮಾಡಿದಾಗ ವೈಟ್ ಕಾಣಿಸ್ತು, ಈಗ ಹೊರಗಡೆ ಮಾಡಿದಾಗ ಗೋಲ್ಡನ್ ಕಲರ್ ಕಾಣಿಸ್ತು ಗುರುಜಿ. ನನ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ನಿಮ್ದು ಒಂದು ಕ್ವಶನ್ ಏನು ಅಂತ ಅಂದ್ರೆ, ಇವ್ರದೇ ಫೋಟೋ ಇಟ್ಕೊಂಡ್ ಮಾಡ್ಬೇಕಾ, ಬುದ್ಧನ್ ಫೋಟೋನ ಇಟ್ಕೊಂಡ್ ಮಾಡ್ಬೇಕಾ, ಅಥವಾ ಬೇರೆ ಯಾವ್ದಾದ್ರು ದೇವ್ರ ಫೋಟೋನ ಇಟ್ಕೊಂಡು ಟ್ರೈ ಮಾಡಬಹುದಾ ಅಂತ ಕ್ವಶನ್ ಗುರುಜಿ. ಈ ರೀತಿ ನೆಗೆಟಿವ್ ಆಗಿ ಯಾವ್ದು ಚಿತ್ರ ಕಾಣಿಸುತ್ತೆ, ಈಗ ನಾವ್ ಇಟ್ಕೊಂಡು ನೋಡ್ತಾ ಇರ್ತಕ್ಕಂತ ಚಿತ್ರ ಇದೆಯಲ್ಲ, ಇದು ನೆಗೆಟಿವ್ ಇದ್ದಂಗೆ. ಅಂದ್ರೆ ಹಿಂದೆ ರೀಲ್ ನಲ್ಲಿ ಫೋಟೋ ತೆಗಿತಾ ಇದ್ರು ನೋಡಿ, ಹೌದೌದು, ರೀಲ್ ಹಾಕೊಂಡು ಫೋಟೋ ತೆಗಿತಾ ಇದ್ರಲ್ವಾ, ಅದ್ರದ್ದು ಕಾಪಿ ಕೊಡೋರು, ಆ ರೀಲ್ದು ಕಟ್ ಮಾಡಿ ಕೊಡೋರು ಪಾಸ್ಪೋರ್ಟ್ ಸೈಜ್ ಕೊಟ್ಟಾಗ. ಸೊ ಅದು ನೆಗೆಟಿವ್. ಅದನ್ನ ಪ್ರಿಂಟ್ ಹಾಕಿ ಕೊಟ್ಟು ಪಾಸಿಟಿವ್ ಆಗಿ ನಾವು ಫೋಟೋ ತಗೋತಾ ಇದ್ವಿ. ಹೌದು. ಸೊ ಇಲ್ಲಿ ಈ 2 ಫೋಟೋಗಳು, ಈ 2 ಚಿತ್ರಗಳು ನೆಗೆಟಿವ್ ಇದ್ದ ಹಾಗೆ ಕೆಲಸ ಮಾಡುತ್ತವೆ.
ಸೊ ಹಾಗಾಗಿ ಇದು ನಮ್ಮ ಆಪ್ಟಿಕಲ್ ನರ್ವ್ಸ್ ಅಲ್ಲಿ ರೆಟಿನಾದಲ್ಲಿ ಪರಿವರ್ತನೆಯಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ನಮ್ಗೆ ಆಕಾಶದಲ್ಲಿ ಅಥವಾ ಗೋಡೆಯ ಮೇಲೆ ಅಥವಾ ಚಿರಾಕಾಶದಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು. ಆದ್ರಿಂದ ಬೇರೆ ಯಾರದೇ ಫೋಟೋ ಬೇಕಾದ್ರೂ ಹಾಕೊಂಡು ನೋಡ್ಬೋದು, ನಮ್ದು ಬೇಕಾದ್ರೂ ನೋಡ್ಬೋದು, ಬಟ್ ಈ ರೀತಿ ಆಗಿರ್ಬೇಕಷ್ಟೇ. ಹಾ ನಮ್ಮ ಫೋಟೋ ಇದಿಲ್ಲ, ಆ ಫೋಟೋ ಇಟ್ಕೊಂಡು ನೋಡಿದ್ರೆ ಅಷ್ಟು ಏನು ಕಾಣಿಸೋದಿಲ್ಲ. ಈ ರೀತಿ ಹಾ. ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡಿರ್ಬೇಕು ಅದನ್ನ. ಹಾ ಹಾ ಹಾಗೆ ಮಾಡಿದ್ರೆ ಅದನ್ನ ನಾವು ಯಾರ್ದು ಬೇಕಾದ್ರೂ ನೋಡ್ಬೋದು, ನಮ್ಮ ತಂದೆ ತಾಯಿಗಳದ್ದು ನೋಡ್ಬೋದು, ನಮ್ಮ ಕುಟುಂಬದ ಯಾರ್ದು ಬೇಕಾದ್ರೂ ನೋಡ್ಬೋದು. ಸರಿ ಗುರುಜಿ, ತುಂಬಾ ಚೆನ್ನಾಗಿ ಅನಿಸ್ತು ಗುರುಜಿ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಅದನ್ನ ನಾನು ನೆನ್ನೆ ಒಳಗಡೆ ಮಾಡಿದ್ನಲ್ಲ, ಇಲ್ಲೇ ಎಷ್ಟ್ ಚೆನ್ನಾಗಿ ಕಾಣಿಸ್ತು, ಹೊರಗಡೆ ಆಕಾಶದಲ್ಲಿ ಮಾತ್ರ ತುಂಬಾ ದೊಡ್ಡದಾಗಿ ಕಾಣಿಸ್ತು ಗುರುಜಿ. ಹೌದೌದು ತುಂಬಾ ದೊಡ್ಡದಾಗಿ ಕಾಣಿಸ್ತು. ಹೌದೌದು. ಓಕೆ, ಥ್ಯಾಂಕ್ಸ್ ಅದಕ್ಕೆ ಅದನ್ನ ಗುರುಜಿ. ಮಹಾಕಾಶ ತತ್ವ ಅಂತ ಹೇಳ್ತೀವಿ. ಹಾ ಓಕೆ ಗುರುಜಿ, ಸರಿ ಗುರುಜಿ, ಥ್ಯಾಂಕ್ಸ್. ಮಾಡಿ ಇದನ್ನ ಕಡ್ಡಾಯವಾಗಿ 21 ದಿನ ಕಡ್ಡಾಯವಾಗಿ ಮಾಡಿ. ಹಾ 21 ಇವತ್ತಿಂದ ಅಲ್ಲಿ ಅಕೌಂಟ್ ಮಾಡ್ಕೊಳ್ಳಿ. 21 ದಿನ ಕಡ್ಡಾಯವಾಗಿ ಮಾಡಿ ಮಹಾಕಾಶ ತತ್ವ ಒಂದನ್ನ. ಆಮೇಲೆ ಆಫ್ಟರ್ 63 days ನಿಮ್ಗೆ ಹೇಗ್ ಬೇಕೋ, ಯಾವ್ದು ಬೇಕೋ, ಯಾವ್ದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ ಅದನ್ನೇ ಅಭ್ಯಾಸ ಮಾಡ್ತಾ ಹೋಗಿ ಕಡ್ಡಾಯವಾಗಿ. ಆಮೇಲೆ ಚಿದಾಕಾಶ ತತ್ವ ಒಂದನ್ನ ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗತ್ತೆ. ಓಕೆ ಗುರುಜಿ, ಸರಿ, ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು. ಯಾಕೆಂದ್ರೆ ಎಷ್ಟೋ ಜನ ಧ್ಯಾನ ಮಾಡುವಾಗ ಹೇಳ್ತಾ ಇರ್ತಾರೆ ನಮ್ಮ ಶಿಷ್ಯಂದ್ರು, ಅಣ್ಣವ್ರೆ ನೀವು ಧ್ಯಾನ ಮಾಡಿಸುವಾಗ ನಮ್ಗೆ ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಷನ್ ಬರುತ್ತೆ, ಆದ್ರೆ ನಾವ್ ಒಬ್ಬೊಬ್ಬರೇ ಕೂತ್ಕೊಂಡು ಧ್ಯಾನ ಮಾಡೋಕ್ ಕೂತ್ಕೊಂಡಾಗ ನಮ್ ಬಾಡಿ ಇಲ್ಲಿರುತ್ತೆ, ನಮ್ ಮೈಂಡ್ ಎಲ್ಲೆಲ್ಲೋ ಹೊರಟೋಗಿರುತ್ತೆ, ಹಾಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಇದನ್ನ ಮಾಡುವಾಗ ನಮ್ಮ ಉಸಿರಾಟ, ನಮ್ಮ ಮನಸ್ಸು ಸಂಪೂರ್ಣವಾಗಿ ಇದರಲ್ಲಿ ಲೀನವಾಗಿರುತ್ತೆ. ಯಾಕೆಂದ್ರೆ ದೃಶ್ಯ ಕಣ್ಣು ಮುಚ್ಚಿದ್ರು ಕೂಡ ಕಾಣಿಸ್ತಾ ಇರ್ತದಲ್ಲ, ಹೌದು ಗುರುಜಿ, ಹೌದು. ಮನಸ್ಸನ್ನ ಅಲ್ಲಿ ನಿಲ್ಲಿಸದೆ ಹೋದ್ರೆ ದೃಶ್ಯ ಮಾಯವಾಗ್ಬಿಡುತ್ತೆ. ಸೊ ಹಾಗಾಗಿ ದೃಶ್ಯ ಮಾಯವಾಗಬಾರ್ದು ಅಂತಂದಾಗ ನಮ್ಮ ಗಮನವನ್ನ ಅಲ್ಲೇ ಇಡೋದ್ರಿಂದ ಖಂಡಿತವಾಗಿ ನಮ್ಮ ಕಾನ್ಸಂಟ್ರೇಷನ್ ಪವರ್ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಯಾರಿಗೆ ತಲೆನೋವಿದೆ, ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ, ಮತ್ತೆ ವಿದ್ಯಾರ್ಥಿಗಳಿಗಂತೂ ಕಡ್ಡಾಯವಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಸಿ. ನಮ್ದೇನೋ ಒಂದು 4 ಗಂಟೆ ಸಮಯ, 5 ಗಂಟೆ ಸಮಯ ಬಂದ್ಬಿಟ್ಟಿದೀವಿ, ಈಗಾಗಲೇ ರೀಚ್ ಆಗ್ಬಿಟ್ಟಿದೀವಿ ನಾವು. ಆದ್ರೆ ಇನ್ನು ಬೆಳೆಯಬೇಕಾಗಿರ್ತಕ್ಕಂಥ ಮಕ್ಕಳು ಇನ್ನು ಬೆಳಗಿನ 7 ಗಂಟೆ 8 ಗಂಟೆ ಸಮಯದಲ್ಲಿ ಇದ್ದಾರೆ. ಅಂದ್ರೆ ಇನ್ನು ಅವ್ರಿಗೆ ಸಾಕಷ್ಟು ಅವರು ರೀಚ್ ಆಗ್ಬೇಕಾಗಿರ್ತಕ್ಕಂಥ ಅವಧಿ ಬೇಕಾದಷ್ಟಿದೆ, ಕಲಿಕೆ ಬೇಕಾದಷ್ಟಿದೆ. ಆದ್ರಿಂದ ಅವ್ರಿಗೆ ಇದನ್ನ ಈ ಟೆಕ್ನಿಕ್ ಅನ್ನ ನಾವು ಕಲಿಸ್ಕೊಟ್ರೆ, ಈ 3 ವಿಧಾನಗಳನ್ನ ಮಕ್ಕಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ. ಅವರ ಕಲಿಕೆ ಪ್ರಭುತ್ವ ಮಟ್ಟವನ್ನ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ. ಸರಿ ಗುರುಜಿ, ಥ್ಯಾಂಕ್ಸ್ ಗುರುಜಿ. ಓಕೆ ಓಕೆ ಓಕೆ. ಸಂಧ್ಯಾರಾಯಣ ಅವರೇ ಮಾತಾಡಿ. ಸಂಧ್ಯಾರಾಯಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ, ನನ್ಗೆ ಬ್ಯಾಡ್ ಲಕ್, ನಾನು ಅವೆರಡು ಕ್ಲಾಸ್ ಅಟೆಂಡ್ ಆಗಿಲ್ಲ ಗುರುಜಿ. ಇವಾಗ ನನಗೆ ಇದು ಮಾಡ್ಬೇಕು ಅನಿಸ್ತಾ ಐತಿ, ಏನ್ ಮಾಡ್ಲಿ ಗುರುಜಿ? ಈಗ ನಿಮ್ಗೆ 10ನೇ ತಾರೀಕು ಸಂಜೆ ಹಾ ಗುರುಜಿ. ಮೊದಲನೇ ಹಂತದ್ದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ, 10ನೇ ತಾರೀಕು ರಾತ್ರಿಗೆ. ಹಾ ಸರ್. ಮತ್ತೆ ಈ ಟೀಮ್ ನಲ್ಲೂ ಕೂಡ ಹೊಸಬರು ಯಾರಾದ್ರೂ ಇದ್ರೆ 11ನೇ ತಾರೀಕು ಬೆಳಿಗ್ಗೆ ಮಾಡಿಸೋಣ. ಹಾ ಗುರುಜಿ, ಹಾ ಗುರುಜಿ. ಪ್ರಕಾರ 1ರ ಮೊದಲನೇ ತತ್ವವನ್ನ ಸ್ಟೆಪ್ 1 ಅನ್ನು 11ನೇ ತಾರೀಕು ಬೆಳಿಗ್ಗೆ ಕೂಡ ಪ್ರಯತ್ನ ಮಾಡೋಣ. ಹಾ ಗುರುಜಿ. 10ನೇ ತಾರೀಕು ರಾತ್ರಿ ಪ್ರಕಾರ ಮೊದಲನೇ ಸ್ಟೆಪ್ ಅನ್ನ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಹಾ ಗುರುಜಿ. ಆವಾಗಲೂ ಕೂಡ ನೀವು ಭಾಗವಹಿಸ್ಬೋದು. ಹಾ ಗುರುಜಿ, ಥ್ಯಾಂಕ್ಸ್ ಗುರುಜಿ. ಹೌದು. ಆಮೇಲೆ ಗುರುಜಿ, ನೀವು ಬೋನ್ ಸ್ಟ್ರೆಂಥನಿಗೆ ಯಾವ್ದೋ ಪೌಡರ್ ಹೇಳಿದ್ರಿ ಗುರುಜಿ, ಅದು ಇನ್ನೊಂದ್ ಸರ್ತಿ ಹೇಳಕ್ ಆಗುತ್ತಾ? ಏನ್ ಹೇಳಿ? ಬೋನ್ ಸ್ಟ್ರೆಂಥನಿಂಗ್ ಯಾವ್ದೋ ಪೌಡರ್ ಹೇಳಿದ್ರಿ ಗುರುಜಿ ನೀವು. ಬೋನ್ ಸ್ಟ್ರೆಂಥನಿಂಗ್ ಅಯ್ಯೋ, ಬೋನ್ ಸ್ಟ್ರೆಂಥನಿಂಗ್ ಸಾಕಷ್ಟು ಇದಾವೆ. ಈ ಇದಿದೆಯಲ್ಲ, ಏನು ತಾವರೆ ಬೀಜ ಗೊತ್ತಾ? ಹಾ ಗುರು, ಲೋಟಸ್ ಸೀಡ್ಸ್. ಲೋಟಸ್ ಸೀಡ್ಸ್ ಇದೆಯಲ್ಲ, ಹಾ ಗುರುಜಿ. ಅದನ್ನ ತನ್ನಿ, ಅದನ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಒಗ್ಗರಣೆ ಹಾಕೊಂಡು, ಮಾಮೂಲಿ ನೀವು ಚಿತ್ರಾನ್ನ ಮತ್ತೆ ಪುಳಿಯೋಗರೆ ಆತರ ಎಲ್ಲ ಮಾಡ್ಕೊಳ್ತೀರಲ್ಲ,
ಹಾ ಆ ಗುರುಜಿ. ರೀತಿ ಲೋಟಸ್ ಸೀಡ್ಸ್ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಮಿಕ್ಕದ ಒಗ್ಗರಣೆ ಇದನ್ನೆಲ್ಲ ಮಾಡಿ ಹಾ ಗುರುಜಿ. ಒಂದೊಂದ್ ಟೈಮ್ ಟಿಫನ್ ತರಹ ಅದನ್ನೇ ತಿಂತ ಹೋದ್ರಾಯ್ತು. ಅಂದ್ರೆ ಎಷ್ಟು ಅದರಲ್ಲಿ ದಿನ? ಹಾ ಗುರುಜಿ. ಆ ಲೋಟಸ್ ಸೀಡ್ಸ್ ನಲ್ಲಿ ತುಂಬಾ ರಿಚ್ ಇದೆ ಯಾವುದು ಕ್ಯಾಲ್ಸಿಯಂ. ಹಾ ಗುರುಜಿ. ಮೂಳೆಗಳ ಸವೆತಕ್ಕೆ ಮೂಳೆಗಳನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಿಕ್ಕೆ ಹಾ ಲೋಟಸ್ ಸೀಡ್ಸ್ ಅಲ್ಲಿ ತುಂಬಾ ಇದೆ. ಹಾ ಆದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಲೋಟಸ್ ಸೀಡ್ಸ್ ಮತ್ತೆ ಅಗಸೆ ಬೀಜ, ಬಾದಾಮಿ, ಗೋಡಂಬಿ, ಖರ್ಜೂರ ಇವುಗಳನ್ನೆಲ್ಲ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ತಂದು ಅದನ್ನ ತುಪ್ಪದಲ್ಲಿ ಹುರ್ಕೊಂಡು ಹಾ ಫ್ರೈ ಮಾಡ್ಕೊಂಡು ಸ್ವಲ್ಪ ತುಪ್ಪ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸುಮ್ನೆ ಹುರ್ಕೊಳ್ಳೋದು ಅಷ್ಟೇ. ಆಮೇಲೆ ಎಲ್ಲವನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡು ದಿನ ಹಾಲ್ನಲ್ಲಿ ಹಾಕೊಂಡು ಕುಡಿತಾ ಹೋಗ್ತಾ ಇದೀವಿ. ಹಾ ಗುರುಜಿ. ಸೊ ಇದನ್ನ ಮಾಡೋದ್ರಿಂದಲೂ ಕೂಡ ನಿಮ್ಗೆ ಮೂಳೆಗಳ ಒಂದು ಸತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾ ಗುರುಜಿ, ಮೊಮ್ಮಗಳಿಗೂ ಲಡ್ಡು ಮಾಡ್ಕೊಡುತ್ತೆ ಗುರುಜಿ ಇದು ಹಾ ಲೋಟಸ್ ಸೀಡ್ಸ್. ಸರಿ. ಮತ್ತೆ ಸ್ವಲ್ಪ ಎಳ್ಳು ಇದನ್ನೆಲ್ಲ ಸೇರ್ಸ್ಬಿಟ್ಟು ಒಂದಿಷ್ಟು ಶೇಂಗಾ, ಕಡಲೆ ಬೀಜ ಇದನ್ನೆಲ್ಲ ಈ ರೀತಿ ಸ್ವಲ್ಪ ತುಪ್ಪದಲ್ಲಿ ಒಂಚೂರು ಹುರಿದ್ಬಿಟ್ಟು ಅದನ್ನೆಲ್ಲ ಒಂದು ಬೆಲ್ಲದ ಪಾಕ ಮಾಡಿ ಇದನ್ನ ಸ್ವಲ್ಪ ಅರ್ಧಂಬರ್ಧ 50% ಇದನ್ನ ಕುಟ್ಟಿ ಪುಡಿ ಮಾಡ್ಕೊಂಡು ಇದನ್ನೆಲ್ಲ ಸೇರ್ಸ್ಕೊಂಡು ಲಡ್ಡು ತರಹ ಮಾಡ್ಕೊಂಡು ರವೆ ಉಂಡೆ ರೀತಿ ಮಾಡ್ಕೊಂಡು ದಿನಕ್ಕೆ ಒಂದೊಂದು ಉಂಡೆ ತಿಂತ ಬಂದ್ರೆ ನಿಮ್ಗೆ ಸಾಕಷ್ಟು ಮೂಳೆಗಳ ಗಟ್ಟಿ ಆಗ್ತಕ್ಕಂಥದ್ದು ಮತ್ತೆ ಮಜಲ್ ಸೆಲ್ಸ್ ಅಲ್ಲಿ ಬರ್ನ್ ಆಗುವಂತದ್ದು ಮತ್ತೆ ಸವೆದು ಹೋಗ್ತಕ್ಕಂಥದ್ದನ್ನ ಸರಿಪಡಿಸ್ಕೊಳ್ಳುವಂತದ್ದು ಎಲ್ಲವೂ ಆಗತ್ತೆ. ಮತ್ತೆ ಖರ್ಜೂರವನ್ನ ಸೇರಿಸೋದ್ರಿಂದ ಇದರ ಜೊತೆನಲ್ಲಿ ರಕ್ತದ ಒಂದು ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಈಗ ನಾನೇನೇ ಹೇಳ್ದೆ ಈ ಇಂಗ್ರೀಡಿಯೆಂಟ್ಸ್ ಇವನ್ನೆಲ್ಲ ಸೇರ್ಸ್ಕೊಂಡು ನೀವು ಮಾಡ್ಕೊಂಡ್ರೆ ತುಂಬಾ ರಿಚ್ ಫುಡ್ ಆಗತ್ತೆ. ಮಸಲ್ ಪೇನ್ಗೂ ಚೆನ್ನಾಗಿರುತ್ತೆ ಗುರುಜಿ. ಖಂಡಿತ ಮಸಲ್ಸ್ ಪೇನ್ಗೆ ರಾತ್ರಿ ವೇಳೆ ಮಲಗೋದಕ್ಕಿಂತ ಮುಂಚೆ ಊಟ ಆದ್ಮೇಲೆ 1 ಕಪ್ ಹಾಲಿಗೆ 5 ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನ ಜಜ್ಜಿಬಿಟ್ಟು ಹಾಲಿನಲ್ಲಿ ಕುದಿಸಿ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಬೇಕಾದ್ರೆ ಬೆಲ್ಲ ಸೇರಿಸ್ಬಿಡಿ ಅಥವಾ ಹಾಗೆ ಬೇಕಾದ್ರೂ ಕುಡಿಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಕುಡಿತಾ ಹೋದ್ರೆ ನಿಮಗೆ ಮಜಲ್ ಸೆಲ್ಸ್ ಅಲ್ಲಿ ಅಥವಾ ಯಾವುದೇ ಸ್ನಾಯುಗಳಲ್ಲಿ ಸೆಳೆತ ಇರಬಹುದು, ನೋವು ಇದ್ರೆ ಅದು ಖಂಡಿತವಾಗಿ ಕಡಿಮೆ ಆಗುತ್ತೆ. ಗುರುಜಿ ಅದು ಎಷ್ಟು ದಿನ ತಗೋಬೇಕು ಗುರುಜಿ? 21 ದಿನ ಮಾಡಿ. ಕಮ್ಮಿ ಆಗ್ಲಿಲ್ಲ ಅಂದ್ರೆ 48 ದಿವಸ ಮಾಡಿ. ಇವನ್ನೆಲ್ಲ ಒಂದೊಂದು ಮಂಡಲಗಳು ಅಂತ ಹೇಳ್ತೀವಿ. 21 ದಿನ ಅಥವಾ 48 ದಿನದಿಂದ ಇದನ್ನ ಮಂಡಲಗಳು ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಮಾಡಿದ್ರೆ ಖಂಡಿತವಾಗಿ ಆ 21 ದಿವಸದಲ್ಲಿ ನೋವು ನಿವಾರಣೆ ಆಗ್ಬಿಡುತ್ತೆ. ಅಲ್ಲಿ ತನಕನೂ ಕಾಯ್ಬೇಕಾಗಿಲ್ಲ. ನಮ್ಗೆಲ್ಲ 3-4 ದಿವಸಕ್ಕೆಲ್ಲ ರಿಸಲ್ಟ್ ಸಿಕ್ಕೋಗುತ್ತೆ. ಧನ್ಯವಾದ ಗುರುಜಿ. ಮಾಡಿ ತುಂಬಾ ಒಳ್ಳೇದು. ಥ್ಯಾಂಕ್ಸ್ ಗುರುಜಿ. ಓಕೆ. ರೇಣುಕಾ 8 ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಮಾಡಿ ಮಾತಾಡಿ. ರಾತ್ರಿನೇ ನಾನು ರೈಸ್ ಮಾಡಿದ್ದೆ, ಆಮೇಲೆ ಸರ್ ಇಟ್ಕೊಂಡು ಇನ್ನ ನಿಲ್ಸೋಣ ಟೈಮ್ ಆಯ್ತು ಅಂತ ಇದ್ರಲ್ಲ, ಅದಕ್ಕೆ ಹ್ಯಾಂಡ್ ಕ್ಲೋಸ್ ಮಾಡ್ದೆ. ಡಿಸ್ಟರ್ಬ್ ಆಗ್ತದೆ ಯಾರಿಗೂ ಅಂತ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ರಾತ್ರಿ ನಂಗೆ ತುಂಬಾ ಅನುಭವ ಆಯ್ತು. ರಾತ್ರಿ ಅಷ್ಟೊತ್ತಲ್ಲಿ ಹೋಗಿ ನೋಡಿದೆ, ಚೆನ್ನಾಗಿತ್ತು. ಇವಾಗ ಹೋಗಿ ನೋಡಿದ್ರೆ ನನ್ಗೆ ಏನು ಗೊತ್ತಾಗ್ಲಿಲ್ಲ. ಬೆಳಕು ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಇದೆ, ಏನು ಗೊತ್ತಾಗ್ಲಿಲ್ಲ. ಸಾಯಂಕಾಲ ಮಾಡೋಣ ಅನ್ಬಿಟ್ಟು ಸುಮ್ನೆ ಅದೇ. ಸಂಜೆ ಮಾಡಿ 5 ರಿಂದ 6 ಗಂಟೆ ಸಮಯದಲ್ಲಿ ಮಾಡಿ. ತುಂಬಾ ಚೆನ್ನಾಗಿತ್ತು. ಆವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡ್ ಮಾಡಿ. ಆವಾಗ ಅದೇ ಗೊತ್ತಾಯ್ತು ಗುರುಜಿ. ರಾತ್ರಿ ಟಾರ್ಚ್ ಹಿಡ್ಕೊಂಡೆ ಇದೆ ಒಂದ್ ಸ್ವಲ್ಪ ಹೊತ್ತು. ಆಮೇಲೆ ಇದು ನಮ್ಮನೆ ಸ್ಟ್ರೀಟ್ ಲೈಟ್ ಪಕ್ಕನೇ ಇರೋದ್ರಿಂದ ನಂಗೆ ಟಾರ್ಚ್ ಏನ್ ಅಗತ್ಯ ಇರ್ಲಿಲ್ಲ. ಟಾರ್ಚ್ ಇರ್ಲಿಲ್ಲ ನನ್ಗೆ. ಆದ್ರೂ ಹುಡ್ಕೊಂಡು ಹೋದೆ. ಇದು ಏನಕ್ ಬೇಕಾಗಿತ್ತು ನನ್ಗೆ ಅಂತ ಅವಾಗ ಅನಿಸ್ತು. ಸರಿ, ಅವಾಗ ಚೆನ್ನಾಗ್ ಬಂತು ಗುರುಜಿ, ತುಂಬಾ ಚೆನ್ನಾಗ್ ಬಂತು. ಇದು ಫಸ್ಟ್ ಲೆವೆಲ್ ಮನೆ ನಮ್ ತಮ್ಮನ ಮಗಳಿಗೆ ತಮ್ಮನ ಹೆಂಡತಿಗೆಲ್ಲ ಮಾಡಿ ತೋರಿಸ್ದೆ. ಈ ತರ ಮಾಡಿ ಅಂತ.
ಅಕ್ಕ ಏನಕ್ಕ ಮಿರಾಕಲ್ ಇದು ತುಂಬಾ ಚೆನ್ನಾಗಿದೆ ಮಿರಾಕಲ್ ಅಕ್ಕ ಇದು ಅಂತ. ಆಮೇಲೆ ನನ್ಗೆ ಈ ಚಿತ್ರ ಕಳ್ಸಕ್ಕ ಅಂತಂದ್ರು. ಕಳ್ಸಿದೀನಿ. ಮಾಡ್ತಾ ಇದಾರ ಇಲ್ವೋ ಗೊತ್ತಿಲ್ಲ, ಅದು ಹೇಳಿಲ್ಲ. ಅವ್ರಿಗೂನು ಧ್ಯಾನಕ್ಕೆಲ್ಲ ಹೇಳಿದೀನಿ, ಆದ್ರೆ ಅವ್ರಿನ್ನ ಇಂಟ್ರೆಸ್ಟ್ ಇಡ್ತಾ ಇಲ್ಲ ನನ್ಗೆ. ಅವ್ರೆಲ್ಲಾನು ಫಸ್ಟ್ ಒಂದೊಂದೇ ಲೆವೆಲ್ ತಗೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದೀನಿ. ನಮ್ಮಗಳಿಗೆ ತೋರ್ಸಿದಿಕ್ಕೆ ಅವ್ರು ನನಗಿದು ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀನಮ್ಮ ಅಂತಂದ್ರು. ನೋಡಿ ಮಾಡು ಅಂತ ಹೇಳ್ದೆ. ಮನೆ ರಜಾ ಇತ್ತು, ಒಂದು ವಾರ 4 ದಿವಸ ಬಂದಿದ್ರು. ಅವಾಗ ಅದನ್ನ ಮಾಡ್ಸಿದಿಕ್ಕೆ ಹಂಗಂದ್ರು. ನಾನು ಯೂಟ್ಯೂಬ್ ಇದೆಲ್ಲ ಇದ್ ಮಾಡಿದ್ದೀನಿ ನಾನು ಅಂತಂದ. ಆಯ್ತಪ್ಪ ಕಂಟಿನ್ಯೂಸ್ ಮಾಡು ಅಂತ ಹೇಳಿದೀನಿ. ಗುರುಜಿ ತುಂಬಾ ಧನ್ಯವಾದ ಗುರುಜಿ. ಬೆಳಗ್ಗೆ ನಾನು ಅಗ್ನಿಹೋತ್ರಕ್ಕೆ ನಾನು ಇದ್ ಮಾಡಕ್ ಆಗ್ಲಿಲ್ಲ. ನಮ್ಗೆ ಯಾವ್ದೋ ಒಂದು ಅಂಟಿದೆ, ಅದ್ರಿಂದ ನಾನು ಅದನ್ನ ಜಾಯ್ನು ಆಗಿಲ್ಲ, ಇದ್ ಮಾಡಕ್ ಹೋಗಿಲ್ಲ. ಅದನ್ನ ಇದು ಫಸ್ಟ್ ನಾವು ಸಂಹಿತೆ ಎಲ್ಲ ಹಾಕಿ ಮಾಡೋದ್ ತೋರ್ಸಿದ್ರು ನಮ್ ಯೋಗ ಕ್ಲಾಸ್ ಇಂದ. ಆಮೇಲೆ ಅಂತ ಇದೆ ಅಲ್ಲಿ ಸಮೇಶ್ವರ ಧಾಮ ಅಂತ, ಅಲ್ಲಿ ಅವರು ಬರೀ ಬೆರಣೆನೂ ಸೇಮ್ ಇವಾಗ ಇವ್ರು ಹೇಳಿರ್ತಾರನೆ ಬೆರಣೆನು ಅಕ್ಷತೆ ತುಪ್ಪ ಇಷ್ಟೇ ಮಾಡಿ ಅವರು ತೋರ್ಸಿದ್ರು. ನಾನು ಒಂದ್ ಸ್ವಲ್ಪ ದಿವಸ ಮನೆ ಮಾಡ್ತಿದ್ದೆ. ನಮ್ಮನೆಯವರು ಒಂದ್ ಸ್ವಲ್ಪ ಇನ್ನ ಅವ್ರಿಗೆ ಈ ತರ ಎಲ್ಲ ಇದಾಗ್ಲಿಲ್ಲ ಅಂತ ನಾನು ಸುಮ್ನೆ ಇದ್ ಮಾಡಿದೆ. ಆದ್ರೆ ನಾನು ಅದನ್ನ ಬೆರಳಿನಲ್ಲಿ ಮಾಡಿ ಅದನ್ನ ತೋರಿಸ್ತೀನಿ ಗುರುಜಿ. ಬೆರಳಿನಲ್ಲಿ ಮಾಡಿ ಇಟ್ಕೊಂಡಿದೀನಿ. ಅದೇ ಮೊನ್ನೆ ಅನ್ಕೊಂಡೆ ಅದು ಇದು ಹೋಗ್ಬೇಕಾಗಿತ್ತು. ಈ ತರ ಮಾಡಿ ಇಟ್ಕೊಂಡಿದ್ದೀನಿ. ಕಾಣಿಸುತ್ತ ಗುರುಜಿ? ಕಾಣಿಸ್ತಾ ಇದೆ. ಈ ತರ ಮಾಡ್ಕೊಂಡಿದ್ದೀನಿ. ಈ ನಾಟಿ ಹಸು ತಂದುದು ಮಾಡಿ ಇಟ್ಕೊಂಡಿದೀನಿ. ಅದನ್ನೇ ನಾನು ಮನೆಯಲ್ಲಿ ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ತುಂಬಾ ಸ್ಮೆಲ್ ಚೆನ್ನಾಗಿದೆ. ಅದನ್ನ ಸರ್ ಮಾಡ್ಬೋದಾ ನಾನು? ಇದಕ್ಕಿಂತ ನಾನು ಅಗ್ನಿಹೋತ್ರಕ್ಕಿಂತ ಇದನ್ನೇ ಮಾಡ್ಬೋದಾ? ಯಾವ್ದು? ಅದೇ ಸರ್ ಇದು ಈ ತರ ಮಾಡಿ ಇಟ್ಕೊಂಡಿದೀನಿ ಬೆರಳಿನಲ್ಲಿ. ಬೆರಣೆ ಸಪ್ರೇಟ್ ಇಟ್ಕೊಳ್ಳಿ, ಪರವಾಗಿಲ್ಲ. ಅಗ್ನಿಹೋತ್ರ ನಿಮ್ಗೆ ಅಗ್ನಿಹೋತ್ರ ಕುಂಡ ಬೇಕು. ಅವೆಲ್ಲ ಎಲ್ಲ ಇದೆ. 2 ಟೈಪುನು ನಾನು ಕಲ್ತಿದ್ದೀನಿ, ಮಾಡ್ತಾನೆ ಇದ್ದೀನಿ. ಎಲ್ಲಾನ ಪ್ರೋಗ್ರಾಮ್ ಕರೀತಾರೆ ನಮ್ಮನ್ನ, ಅವಾಗ ಹೋಗ್ತೀನಿ. ಇದೆಲ್ಲಾನು ನಮ್ಮ ಯೋಗ ಕ್ಲಾಸ್ ಇಂದ ಇದೆಲ್ಲ ನಮ್ಗೆ ಮೊದ್ಲಿಂದಾನೇ ಸುಮಾರು ವರ್ಷದಿಂದಾನೇ ಇದೆಲ್ಲ ಗೊತ್ತಿದೆ. ಆದ್ರಿಂದ ನಾನು ಸುಮ್ನೆ ಮನೆಯಲ್ಲಿ ಇದ್ ಮಾಡ್ತಾರೆ ಅದೆಲ್ಲಾನು ಅಂದ್ಬಿಟ್ಟು ನಾನು ಈ ತರ ಮಾಡಿ ಇಟ್ಕೊಂಡು ಒಂದೊಂದೇ ದಿನ ಹಂಚ್ತಾ ಇದ್ದೀನಿ ಸರ್. ರೈಟ್. ಆದ್ರೆ ಪದ್ಧತಿ ಫಾಲೋ ಮಾಡ್ಬೇಕು. ಅಂದ್ರೆ ಅವ್ರು ಹೇಳಿದಾರೆ ಅಗ್ನಿಹೋತ್ರ ಪದ್ಧತಿ ಏನಿದೆಯೋ ಪೂರ್ಣಗೊಳಿಸ್ಕೊಳ್ಳಿ. ಅವಾಗ ಒಂದು ರೀತಿಯಲ್ಲಿ ನಿಮ್ಗೆ ಅದಕ್ಕೆ ಬೇಗ ಏನೇನ್ ಫಲಿತಗಳು ಬೇಕು ಎಲ್ಲ ಫಲಿತಗಳು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ರೈಟ್. ಉಮಾ ಮೇಡಮ್ ಮಾತಾಡಿ. ಕೊನೆಯ ಪ್ರಶ್ನೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿನ್ನೆ ಸ್ವಲ್ಪ ಆಕಾಶದಲ್ಲಿ ಸರಿಯಾಗಿರ್ಲಿಲ್ಲ, ಮೋಡ ವಾತಾವರಣ ಇತ್ತಂತ ಹೇಳಿದ್ನಲ್ಲ. ಇವತ್ತು ಪರವಾಗಿಲ್ಲ, ಚೆನ್ನಾಗಿತ್ತು ಇವತ್ತು. ಸರಿ. ಗೌತಮ್ ಬುದ್ಧರ ಚಿತ್ರಪಟ ಹಾಗೆ ಚೆನ್ನಾಗಿತ್ತು. ಇವತ್ತು ಬಹಳ ನಿನ್ನೆ ಯಾಕಂದ್ರೆ ಎಲ್ಲಾರ ಜೊತೆಗೆ ನಾನು ಮಾಡ್ತೀನಲ್ಲ ಅಂತಿತ್ತು. ಆದ್ರೆ ನಿನ್ನೆ ಕಾರಣ ಸರಿಯಾಗಿ ಕಾಣ್ಲಿಲ್ಲ. ಆದ್ರೆ ಆಮೇಲೆ ಇದು ನನ್ನ ಮೊಮ್ಮಕ್ಕಳು ಕೂಡ ಮಾಡಿಸಿ ಈಗಾಗ್ಲೇ ಮತ್ತೊಮ್ಮೆ ನೀವು ಫಸ್ಟ್ ಟೈಮ್ ಹೇಳಿದಾಗ ನಾ ಅಲ್ಲೇ ಇದ್ದೆ, ಬೇರೆ ಮಗಳ ಅವಾಗ ಅವ್ರಿಬ್ರು ಮಾಡ್ತಾ ಇದ್ದಾರೆ. ಅಜ್ಜಿ ಒಂದ ಕಡೆ ಕೂಡ್ಬೇಕು ಅನಿಸ್ತಾ ಇವಾಗ ನಮ್ಗ. ಇಲ್ಲಾರ
ಎಲ್ಲಾ ಕಡೆ ಮನೆ ಸುತ್ತ ಅಡ್ಡಾಡ್ತಿದ್ವಿ ನಾವು. ಆದ್ರೆ ಈಗ ಒಂದ ಕಡೆ ಕೂತ್ಕೊಂಡು ನಾವು ಓದ್ತೀವಿ. ಇದು ಬಹಳ ಚಲೋ ಅದ ಅಜ್ಜಿ ಅಂತ. ಆಮೇಲೆ ಇವತ್ತು ಅಗ್ನಿಹೋತ್ರದಂತೂ ತಿಳಿಸಿದ್ರು ಇಬ್ರು ಸರ್ ಮತ್ತು ಮೇಡಮ್. ಇದು ನಾವು ಮೊದ್ಲಿನಿಂದನೂ ನಮ್ಮ ತಂದೆ ಕಾಲದಿಂದನೂ ನಾವು ಮಾಡ್ಕೊತ ವೈಷ್ಣದೇವ ಅಂತ ಬಂದಿವಿ. ಆಮೇಲೆ ಈಗ ನೀವು ಉಂಡೆ ಅಂತ ಹೇಳಿದ್ರಲ್ಲ, ಆ ಉಂಡೆನ ನಾವು ಬಾಣಂತಿಯರಿಗೆ ಕೊಡ್ತೀವಲ್ಲ. ನಿಮ್ದು ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲಪ್ಪ. ಉಂಡೆ ಬಾಣಂತಿಯರಿಗೆ ಕೊಡ್ತೀವಲ್ಲ, ಅದರಲ್ಲಿ ಏನ್ ಮಾಡ್ತಿದ್ವಿ ಅಂದ್ರ ಈ ತಾವರೆಗೀರೆ ಬೀಜ, ಪಾರಿಜಾತ ಗಿಡದ ಬೀಜ ತುಪ್ಪದಲ್ಲಿ ಹುರಿದು ಹಾಗೆ ತಿನ್ಲಿಕ್ಕೆ ಕೊಡ್ತಿದ್ವಿ. ಆದ್ರೆ ಹಾಕ್ತಿದ್ದಿಲ್ಲ. ಉಂಡೆಯಲ್ಲಿ ಉಳ್ತಿದ್ದೆ ಅಂಟಿನ ಉಂಡಿಗೆ ಏನೇನ್ ಬೇಕಲ್ಲ ಅದನ್ನೆಲ್ಲ ಹಾಕ್ತಿದ್ವಿ. ಈ ತಾವರೆ ಗಿಡದ ಬೀಜ ಮಾತ್ರ ಹಾಗೆ ಹುರಿದು, ಬೆಳ್ಳುಳ್ಳಿ ಹಾಗೆ ಹುರಿದು ಅನ್ನದ ಜೊತೆಗೆ ತಿನ್ಲಿಕ್ಕೆ ಕೊಡ್ತಿತ್ತಲ್ಲ, ಹಾಗ ಕೊಡ್ತಿದ್ವಿ. ಆದ್ರೆ ಈಗ ನೀವ್ ಇವತ್ತೇನ್ ಹೇಳಿದ್ರಿ ಅಂದ್ರೆ ಇದನ್ನ ಎಲ್ಲಾರು ಉಪಯೋಗ ಮಾಡಬಹುದು ಅಂತ ಹೇಳಿದ್ರಿ. ಇದು ಒಳ್ಳೆ ವಿಷಯ ಗೊತ್ತಾಯ್ತು. ಇದು ನನ್ಗೆ ಇದು ಬಾಣಂತಿಯರಿಗಿಂತ ಉಮಾ ಮೇಡಮ್ನವ್ರೆ, ಹೇಳ್ರಿ, ಬಾಣಂತಿಯರಿಗಿಂತ ಅಥವಾ ಬೇರೆಯವ್ರಿಗಿಂತ ಈಗ ಬೇಕಾಗಿರೋದು ಇದೆ. ಈ ಉಂಡೆ ನಿಮಗೆ ಬೇಕಾಗಿರೋದು. ಹೌದು. ಯಾಕಂದ್ರೆ ನಮಗೆ ಎಬೋ 60 ಇರ್ತಕ್ಕಂಥವ್ರಿಗೆ ಮೂಳೆಗಳ ಸವೆತ, ಮೂಳೆಗಳಲ್ಲಿ ಪೇನ್ ಆಗೋದು, ಸ್ನಾಯು ಸೆಳೆತ, ಸ್ನಾಯುಗಳಲ್ಲಿ ಪೇನ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಈಗ ಹೇಳ್ಬೇಕು ಅಂತಂದ್ರೆ ನಿಮ್ಮ ವಯಸ್ಸಿನವ್ರಿಗೆ ಜಾಸ್ತಿ ಬೇಕಾಗಿರೋದು. ಆದ್ರಿಂದ ಎಳೆ ಮಕ್ಕಳಿಗೆ, ಬಾಣಂತಿಯರಿಗೆ ಮತ್ತು ನಿಮಗೆ ಇಷ್ಟು ಜನಕ್ಕೆ ಇದು ಬೇಕಾಗಿದೆ. ಉಪಯೋಗ ಮಾಡಿ ಇದನ್ನ. ಅಂದ್ರೆ ಏನು, ಶೇಂಗಾ, ಎಳ್ಳು, ಬೆಲ್ಲ, ಕೊಬ್ಬರಿ, ಕಸಕಸಿ ಇದೆಲ್ಲ ಹಾಕಿ ಉಂಡೆ ಮಾಡಿಟ್ಟಿರ್ತೀನಿ ನಾನು. ಡಬ್ಬಿಯೊಳಗೆ ಯಾವಾಗ ವಾರಕ್ಕೆ 2 ಸಲ ನಾನು ತಗೊಳ್ಳೋದು. ಆಮೇಲೆ ಇವ್ರು ಕೂಡ ಹೇಳಿದ್ರು ಏನಂದ್ರೆ ಎಳ್ಳಿನ ಉಂಡೆ ಫೈಬರ್ ಇರತ್ತೆ ಅದ್ರಲ್ಲಿ, ಅದಕ್ಕೆ ಅದನ್ನ ತಗೊಳ್ಳೇಬೇಕಂತ. ಅದು ಗೊತ್ತಾಗಿ ಆ ಡಬ್ಬಿ ಗೊತ್ತಾಗ್ಬಿಡ್ತಿದೆ. ಆ ಡಬ್ಬಿಯಿಂದ ದಿನಕ್ಕೆ 2-3 ತಿಂದ್ಬಿಡ್ಲಿಕ್ಕೆ ಈ ತರ ಮಾಡೋಣ ಮಮ್ಮಿ, ಇನ್ನೊಂದಿಷ್ಟು ಮಾಡೋಣ ಈ ತರ ಉಂಡಿ ಅಂತ. ಈಗ ಇವತ್ತ ಆ ಪಾರಿಜಾತ ಬೀಜದಿಂದ ಅದ್ರಲ್ಲಿ ಇನ್ನೊಂದು ಟೆಸ್ಟ್ ಮಾಡಿ ನೋಡ್ತೀನಂತೆ. ಆದ್ರೆ ಬರೀ ನಾನು MC ಆದವರಿಗೆ ಮತ್ತು ಬಾಣೆ ಕೊಡ್ತಿತ್ತು. ಆ ಕರ್ಕಲ್ ಪೌಡರ್ ಅಂತ ಮಾಡ್ತಿದ್ವಲ್ಲ ಅದರಲ್ಲಿ ಇದನ್ನ ಬೀಜ ಹುರಿದು ಹಾಕಿ ಕೊಡ್ತಿದ್ವಿ. ಚೆನ್ನಾಗಿತ್ತು ಗುರುಗಳೇ. ಇವತ್ತಿನ ಅಗ್ನಿಹೋತ್ರ ಅಂತ ಸೂಪರ್ ಆಗಿತ್ತು. ರಂಗನಾಥ್ ಗುರುಜಿ ಧನ್ಯವಾದ ಗುರುಗಳೇ, ಬಹಳಷ್ಟು ಒಳ್ಳೇದಿತ್ತು. ಹೋದ್ಸಲ ಹೇಳಿದ್ಕಿಂತನೂ ಈ ಸಲ ಅವರು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರಲ್ಲ, ಇನ್ನೊಂದಿಷ್ಟು ಅನುಭವ ಆಯ್ತು. ಬಹಳ ಚೆನ್ನಾಗಿತ್ತು. ನಮಸ್ಕಾರ. ರವಿ ಅವರೇ ಮಾತಾಡಿ. ರವಿ ಅವರು ಕೊನೆಯದಾಗಿ. ಹಲೋ, ಮಾತಾಡಿ. ನಾಗರಾಜ್ ಸರ್, ನನಗೆ ಒಂದೇ ಒಂದು ಸಜೆಷನ್ ಬೇಕು ನಿಮ್ ಕಡೆಯಿಂದ. ಈಗ ಬ್ಯಾಲೆನ್ಸಿಂಗ್, ಈಗ ಮುಂಚೆ ಎಲ್ಲ ಹೆಂಗಲ್ಲಿದ್ದಾಗೆಲ್ಲ ನಮ್ಗೆ ಒಂದೇ ಕಾಲಲ್ಲಿ ನಿಂತ್ಕೊಂಡು ಇದ್ ಮಾಡ್ಬೋದಿತ್ತು. ಇವಾಗ ಅದು ಬ್ಯಾಲೆನ್ಸಿಂಗ್ ಅಷ್ಟು ಬರಲ್ಲ. ಈಗ ರೋಡಲ್ಲಿ ನಡೀತಾ ಇರ್ಬೇಕಾದ್ರೆ ಸ್ವಲ್ಪ ಎತ್ತರ ತಗ್ಗು ಇದ್ದಾಗಲೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ. ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಯಾವ ಎಕ್ಸರ್ಸೈಸ್ ಮಾಡಿದ್ರೆ ಒಳ್ಳೇದು ಅಂತ ಸ್ವಲ್ಪ ಸಜೆಷನ್ ಬೇಕು. ನೀವು ಇದನ್ನ ಬ್ಯಾಲೆನ್ಸಿಂಗ್ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು ಅಂತಿದ್ರೆ ಯೋಗಾಸನಾಭ್ಯಾಸದಲ್ಲಿ ವೃಕ್ಷಾಸನವನ್ನ ಪ್ರಯತ್ನ ಮಾಡಿ. ಗೋಡೆ ಹೊರಕೊಂಡು ವೃಕ್ಷಾಸನ ಮಾಡಿ. ಒಂಟಿ ಕಾಲಿನಲ್ಲಿ ನಿಂತ್ಕೊಳ್ಳೋದು. ಎರಡು ಕೈಗಳನ್ನ ಮೇಲೆ ತಕೊಂಡೋಗಿ ಊರ್ಧ್ವ ನಮಸ್ಕಾರ ಸ್ಥಿತಿನಲ್ಲಿ ಮಾಡ್ಕೊಂಡು ವೃಕ್ಷಾಸನದಲ್ಲಿ ಅಭ್ಯಾಸ ಮಾಡಿ. ಒಂದು ಕಾಲಿನಲ್ಲಿ 10 ಉಸಿರಾಟ ಮಾಡೋದು, ಇನ್ನೊಂದು ಕಾಲಿನಲ್ಲಿ 10 ಉಸಿರಾಟ ಮಾಡೋದು. ಆಮೇಲೆ ಆ ಗೋಡೆ ಹೊರಕೊಂಡೇನೆ ತ್ರಿಕೋನಾಸನ, ಪಾರ್ಶ್ವಕೋನಾಸನ, ಈ ಆಸನಗಳನ್ನ ಅಭ್ಯಾಸ ಮಾಡಿ. ಗೋಡೆ ಹೊರಕೊಂಡೆ ಅಭ್ಯಾಸ ಮಾಡಿ. ನೀವು ಗೋಡೆ ಹೊರಕೊಂಡು ಅಭ್ಯಾಸ ಮಾಡ್ತಾ 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 ನಿಮಗೆ ಬ್ಯಾಲೆನ್ಸಿಂಗ್ ಚೆನ್ನಾಗಿ ಗ್ರಿಪ್ ಸಿಕ್ಕತ್ತೆ. ಆಮೇಲೆ ಸ್ವಲ್ಪ ದಿವಸ ಬಿಟ್ಕೊಂಡು ಒಂದು 20-25 ದಿವಸ ಅಭ್ಯಾಸ ಆದ ನಂತರ ಗೋಡೆ ಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡಿ. ಅಲ್ಲ, ನನಗೆ ಯೋಗಾಸನ ಮುಂಚೆನೆ ಬರೀ ವಾಕಿಂಗು ಬಟ್ ಬೇರೆದೆಲ್ಲ ಮಾಡ್ತಾ ಇದ್ದೆ. ಇವಾಗ ನನಗೆ ಇದು ಎಕ್ಸ್ಪೀರಿಯನ್ಸ್ ಇವಾಗ ಆಗ್ತಾ ಇದೆ. ನನಗೆ ಈಗ 64 ಇಯರ್ಸ್ ಏಜ್.
ಮುಂಚೆ ನಾನು ಬಾಸ್ಕೆಟ್ ಬಾಲ್ ಪ್ಲೇಯರ್ ತುಂಬಾ ಆಡ್ತಿದ್ದೆ. ಇವಾಗ ಸ್ವಲ್ಪ ಎತ್ತರ ತಗ್ಗೋ ಕಡೆ ನೋಡಿದಕ್ಕೆ ತುಂಬಾ ಬ್ಯಾಲೆನ್ಸಿಂಗ್ ತಪ್ಪೋಗ್ತಾ ಇದೆ. ಅದು ಹೆಂಗೆ ಇಂಪ್ರೂವ್ ಮಾಡೋದು ಅಂತ ನೆನ್ನೆ ತುಂಬಾ ಯೋಚನೆ ಇತ್ತು, ಅದಕ್ಕೆ ನಿಮ್ ಕೇಳೋಣ ಅಂತ. ಇದು ಮಾಡಿ ಸರ್, ಇದನ್ನ ಮಾಡಿ, ಖಂಡಿತ ಸರಿ ಹೋಗುತ್ತೆ. ಈಗ ಹೌದಾ? ನಾನು ಒಂದು 35 ವರ್ಷದಿಂದ ಯೋಗಾಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಹಾ, ಒಂದು ಹಾ, ವರ್ಷದಿಂದ ಈಚೆಗೆ ವೃಕ್ಷಾಸನ ಮಾಡ್ಬೇಕಾದ್ರೆ ನನಗೆ ಓಪನ್ ಫೀಲ್ಡ್ ಅಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ ಆವಾಗ ಓಕೆ. ಸ್ವಲ್ಪ ಗೋಡೆ ಸಪೋರ್ಟ್ ತಗೋತೀನಿ, ಹಾ, ಒಂಚೂರು ಹಾ, ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಅಷ್ಟೇ. ಸೊ ಹಾ, ಈ ಹಾ, ರೀತಿ ನಾವು ನಮ್ಮ ಏಜ್ ತಕ್ಕಂತೆ ನಮ್ಮ ಹಾ, ಬಾಡಿ ಏನ್ ಹೇಳುತ್ತೆ ಹಾ, ಹಾ, ಅದಕ್ಕೆ ತಕ್ಕಂತೆ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಬಾಡಿನೇ ನಮ್ಮ ಮಿತ್ರ. ಹಾ, 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 ಓಕೆ. ನಮ್ಮ ಆಪ್ತ ಮಿತ್ರ ಯಾರು ಅಂತಂದ್ರೆ ಪಕ್ಕದ ಮನೆಯವರು ಅಲ್ಲ, ನಮ್ಮ ಗುಂಡು ಪಾರ್ಟಿಯವರು ಅಲ್ಲ. ನಮ್ಮ ಓಕೆ ಆಪ್ತ ಓಕೆ ಮಿತ್ರ ಯಾರು ಅಂತಾರೆ ನಮ್ಮ ಬಾಡಿ. ಸೊ ಓಕೆ ಓಕೆ. ಹಾಗಾಗಿ ನಮ್ಮ ಬಾಡಿ ಹಾ, ಹೇಗೆ ಹಾ, ಹಾ. ಹೇಳುತ್ತೆ ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸ್ತಾ ಹೋಗ್ಬೇಕಾಗತ್ತೆ, ಅದಕ್ಕೆ ತಕ್ಕಂತೆ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಓಕೆ ಸರ್, ಓಕೆ ಓಕೆ. ಮಾಡಿ, ಥ್ಯಾಂಕ್ ಯು. ಖಂಡಿತ ಸರ್. ಥ್ಯಾಂಕ್ ಯು. ರಂಗನಾಥ್ ಸರ್ ಅವ್ರಿಗೆ ಒಂದು ಇದು ಸಜೆಷನ್ ಅಂದ್ರೆ, ನನ್ನ ಅನಿಸಿಕೆ, ಇವಾಗ ಬೆಳಗ್ಗೆ ಅದು ಹೋಮ ಎಲ್ಲ ಹೇಳಿದ್ರಲ್ವಾ, ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋದು, ಬೇರೆಯವ್ರಿಗೆ ಅವ್ರು ಫಾಲೋ ಮಾಡೋದು ಬಿಡೋದು. ಅವ್ರ ಈಗ ಇದಕ್ಕಿಂತ ಉಮಾ ಮೇಡಂಗಿಂತ ಮುಂಚೆ ಯಾರೋ ಮಾತಾಡಿದ್ರಲ್ಲ, ಅವ್ರ ಹೆಂಗ್ ಹೇಳಿದ್ರು, ಇದನ್ ಮಾಡ್ಬೋದು ಅದನ್ ಮಾಡ್ಬೋದೆಲ್ಲ ಡಿಸ್ಕಸ್ ಮಾಡಬಾರ್ದು ಇಲ್ಲಿ. ಈಗ ನಿಮ್ಮ ಇದಕ್ಕೆ ಬಂದಿದ್ದು ಇದು ಮಾಡ್ಬೇಕು. ಅವ್ರಿಗೆ ಬೇರೆಯವ್ರಿಗೆಲ್ಲ ಇದು ತೊಂದರೆ ಆಗುತ್ತೆ. ಅವ್ರು ಫಾಲೋ ಯಾವ್ದು ಬಿಲೀವ್ ಇರುತ್ತೆ ಅದ್ ಮಾಡ್ಬೇಕು. ಅಥವಾ ಆತರ ಕ್ಲಾರಿಫಿಕೇಶನ್ ಇದ್ರೆ ನಿಮ್ಗೆ ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಕ್ಲಾರಿಫಿಕೇಶನ್ ಮಾಡಿ ಇದ್ ಮಾಡ್ಬೋದು ಅಂತ ಕೇಳ್ಬೋದು. ಬೇರೆಯವ್ರಿಗೂ ನಿಜ. ಒಂಥರ ಇದಾಗತ್ತೆ ಅಂತ ನನ್ನ ಅನಿಸಿಕೆ. ಏನ್ ತೊಂದ್ರೆ ಇಲ್ಲ ಸರ್. ನಾವೆಲ್ಲ ಪ್ರತಿಯೊಂದು ತಾಳ್ಮೆ ಇಟ್ಕೊಂಡೆ ಹೋಗ್ಬೇಕು. ಓಕೆ, ಒಬ್ಬೊಬ್ರು ಒಂಥರ ಇರ್ತಾರೆ. ಸೊ ಇಷ್ಟು ಜನ ಅದನ್ನೇ ನಾವು ನಾನ್ ಹೇಳ್ತಾ ಇರೋದು. ಅದನ್ನ ಒಂದ್ ಇಲ್ಲಿ ಕಡೆ ಈ ಫೋರಂ ಅಲ್ಲಿ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಬೇರೆಯವ್ರಿಗೂ ಇದಾಗತ್ತೆ ಅಂತ. ಅವರು ಏನು ನಂಬಿಕೆ ಇರುತ್ತೆ ಅದನ್ನ ಮಾಡ್ಬೇಕಷ್ಟೇ, ಬೇರೆ ಏನಿದೆ. ಅವರು ಕ್ವಶನ್ಗಳು ಇರ್ಲಿ, ಬಟ್ ನಮ್ ಪದ್ಧತಿ ಅಂದ್ರೆ ಅಗ್ನಿಹೋತ್ರ ಈಗ ಮಾಡ್ಬೇಕಂತ ಕ್ಲಿಯರ್ ಆಗಿ ಹೇಳಿರ್ತೀವಿ. ಅವ್ರಿಗೆ ಹೌದು. ಕ್ವಶನ್ಗಳು ಬರುತ್ತೆ, ಅವರು ಅನುಭವಗಳು ಹೇಳ್ತಾರೆ. ಬಟ್ ಆದ್ರೆ ಪದ್ಧತಿ ಇದು ಫಾಲೋ ಮಾಡಿದ್ರೆ ಇಂಥ ರಿಸಲ್ಟ್ಸ್ ಬರುತ್ತಂತ ನಾವು ಕ್ಲಿಯರ್ ಹೇಳ್ತಾ ಇರ್ತೀವಿ. ಸೊ ಓಕೆ ಅವರು ಸದಸ್ಯರು ಬಿಟ್ಟಿರೋದು ಅವ್ರು ಯಾವ ತರ ಅವರು ಜೀವನದಲ್ಲಿ ಅಳವಡಿಸ್ಕೊಂತಾರೋ ಅಂತ ಫಲಿತಗಳು ಖಂಡಿತವಾಗಿ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅದು ಎಲ್ಲ ಇವತ್ತು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮಾತಾ ಫೌಂಡೇಶನ್ ನಿಮ್ಗೆ, ನಾಗರಾಜ್ ಸರ್ಗೆ, ಎಲ್ರಿಗೂ ಥ್ಯಾಂಕ್ ಯು. ಸರ್. ಓಕೆ ಸರ್, ವೆಲ್ಕಮ್. ಸ್ನೇಹಿತರೆ, ಸೊ ನಿಮ್ಮಲ್ಲಿ ಯಾರನ್ನ ಅದೇ ಮಹಿಳೆಯರು ಯಾರನ್ನ ಒಳ್ಳೆ ಹಾಡುಗಳು ಏನಾದ್ರು ಆಡೋರು ಯಾರನ್ನಿದಾರ? ಯಾವುದೋ ಒಂದು ಭಕ್ತಿಗೀತ ಯಾರನ್ನಿದಾರ ಇದರಲ್ಲಿ? ಇವತ್ತು ಶನಿವಾರ ಮುಕ್ತಾಯ ಮಾಡ್ತಾ ಇದೀವಿ ಕಾರ್ಯಕ್ರಮ. ಇಲ್ಲ ಅಂದ್ರೆ ಕೊನೆಯದಾಗಿ ನಿಮ್ಮ ನಾಗರಾಜ್ ಸರ್ ಒಂದು ಹಾಡು ಮಾಡ್ತಾರೆ, ಆಮೇಲೆ ನಾವು ಕ್ಲೋಸ್ ಮಾಡ್ಕೋಬಹುದು. ಈಗ ಯಾರೋ ಕೈ ಎತ್ತಿದ್ದಾರೆ. ದೀಪಾ ಅವರೇ ಮಾಡ್ತೀರಮ್ಮ? ಮಾಡಿ ದೀಪಾ ಅವರೇ ಮಾಡಿ. ನಂಗೆ ಗೊತ್ತಿರೋದನ್ನ ಹೇಳ್ತೀನಿ ಗುರುಜಿ. ಒಂದು ಹಾಡು ಯಾವ್ದೋ ಒಂದು. कभी राम बन की कभी श्याम बन की, कभी राम बन की कभी श्याम बन की, चले आना प्रभु जी चले आना, चले आना प्रभु जी चले आना, तुम राम रूप में आना, तुम राम रूप में आना, सीता साथ चल के धनुष हाथ लेके, सीता साथ चल के धनुष हाथ लेके, चले आना प्रभु जी चले आना, चले आना प्रभु जी चले आना, कभी राम बन के कभी श्याम बन के, चले आना प्रभु जी चले आना, तुम शिव रूप में आना, तुम शिव रूप में आना, गंगा साथ चल के, गंगा साथ चल के डमरू हाथ लेके, गंगा साथ चल के डमरू हाथ लेके, चले आना प्रभु जी चले आना,
चले आना प्रभु जी चले आना, कभी राम बन के कभी श्याम बन के, चले आना प्रभु जी चले आना, तुम विष्णु रूप में आना, तुम विष्णु रूप में आना, लक्ष्मी साथ चल के चक्र हाथ लेके, लक्ष्मी साथ चल के चक्र हाथ लेके, चले आना प्रभु जी चले आना, चले आना प्रभु जी चले आना, कभी राम बन के कभी श्याम बन के, चले आना प्रभु जी चले आना, चले आना प्रभु जी चले आना, तुम कृष्ण रूप में आना, तुम कृष्ण रूप में आना, राधा साथ चल के मुरली हाथ लेके, राधा साथ चल के मुरली हाथ लेके, चले आना प्रभु जी चले आना, चले आना प्रभु जी चले आना, कभी राम बन के कभी श्याम बन के, चले आना प्रभु जी चले आना, चले आना प्रभु जी चले आना, चले आना प्रभु जी चले आना. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮಾ. ತುಂಬಾ ಚೆನ್ನಾಗಿ ಆಡ್ತೀರಿ. ಇಲ್ಲ ಗುರುಜಿ, ಸ್ವಲ್ಪ ಭಯ ಆಯ್ತು. ಫಸ್ಟ್ ಟೈಮ್ ನಾನು ಈ ತರ ಹೇಳಿದ್ದು ಭಯ ಆಯ್ತು ಗುರುಜಿ ನಂಗೆ. ಏನ್ ಮುಂದೆ ಯಾರಿಲ್ವಲ್ಲ, ನೀವೇ ತಾನೇ ಆಡ್ತಾ ಇರೋದು, ತೊಂದ್ರೆ ಇಲ್ಲ. ಆಡ್ತಾ ಇದ್ರೆ ಅದೇ ಆ ಭಯ ಎಲ್ಲ ಹೋಗತ್ತಮ್ಮ. ಅದಕ್ಕೆ ಹೋಗುತ್ತೆ. ಥ್ಯಾಂಕ್ಸ್ ಗುರುಜಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಇಬ್ರಿಗೂ ಸಹ. ನೀವು ಕೇಳಿದ್ರಲ್ಲ, ಅದಕ್ಕೆ ನಂಗೆ ಖುಷಿ ಆಯ್ತು. ಖಂಡಿತ. ಸೊ ಸ್ನೇಹಿತರೆ, ಇನ್ನು ಯಾರಾದ್ರೂ ಸೊ ಜೆಂಟ್ಸ್ ಅಲ್ಲಿ ಸೊ ಈಗ ಮೇಡಮ್ ಅವರು ಆಡಿದ್ದಾರೆ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಡಿದ್ದಾರೆ. ಅದೇ ತರ ನೀವು ಯಾರನ್ನ ಇನ್ನು ಆಡ್ಬೇಕಂದ್ರೆ ಒಂದು ಜೆಂಟ್ಸ್ ಅಲ್ಲಿ ಇನ್ನು ಮಹಿಳೆಯರು ಇದ್ರೆ ಇನ್ನೊಂದು ಹಾಡು ತಗೊಂಡು ಇನ್ನು play ಮಾಡುವ. ರೈಟ್ ಸರ್, ನೀವು ಒಂದು ಹಾಡು ಕೊಟ್ಬಿಟ್ಟು ಆಮೇಲೆ ಮುಕ್ತಾಯ ಮಾಡೋಣ ಸರ್. ಓಕೆ ಸರ್. ರೈಟ್ ಸರ್. ಬಂಧುಗಳೇ, ಜೀವಂತವಾಗಿದ್ದಾಗ ಕ್ಷಣ ಕ್ಷಣಕ್ಕೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಹೋದ್ರೆ, ಆ ನಾಮಸ್ಮರಣೆ ನಾವು ಬದುಕಿದ್ದಾಗ ಏನ್ ಮಾಡ್ತೀವಿ, ದೇಹಾಂತರ ಅಥವಾ ಕಾಲಾಂತರದಲ್ಲಿ ನಾವು ಈ ದೇಹವನ್ನ ಬಿಟ್ಟು ಪರಲೋಕವನ್ನ ಸೇರುವ ಸಂದರ್ಭದಲ್ಲಿ, ಆಗ ಕಬೀರ್ ದಾಸರು ಒಂದ್ ಕಡೆ ಹೇಳ್ತಾರೆ, ದೋಚುವುದಾದರೆ ಬಾರು ದೋಚು ಹರಿನಾಮವನ್ನೇ ದೋಚು, ದೋಚುವುದಾದರೆ ಬಾರು ದೋಚು ಹರಿನಾಮವನ್ನೇ ದೋಚು, ಪ್ರಾಣ ಪ್ರಯಾಣದ ಕಾಲದಲ್ಲಿ ಪರಿತಪಿಸುವೆ ನೀನು ಕಬೀರ, ಪರಿತಪಿಸುವೆ ನೀನು. ಅಂದ್ರೆ ಆ ಸಾಯುವ ಗಳಿಗೆಯಲ್ಲಿ ಮನುಷ್ಯನಿಗೆ ಆಲೋಚನೆ ಬರುತ್ತಂತೆ, ನಾನು ಬದುಕಿದಾಗ ಭಗವಂತನಲ್ಲಿ ನಾನು ನಾಮಸ್ಮರಣೆ ಮಾಡ್ಬೇಕಾಗಿತ್ತು, ಧ್ಯಾನ ಮಾಡ್ಬೇಕಾಗಿತ್ತು, ಜಪ ಮಾಡ್ಬೇಕಾಗಿತ್ತು, ನಾನ್ ಮಾಡ್ಲಿಲ್ಲ, ಈಗ ನಾನ್ ಯಾವ ನರಕದಲ್ಲಿ ಬಿದ್ದು ಸಾಯ್ತೀನೋ ಅಂತೇಳಿ ಆಗ ಸಾಯುವ ಕಾಲದಲ್ಲಿ, ಅಂದ್ರೆ ದೇಹವನ್ನು ಬಿಡುವ ಕಾಲದಲ್ಲಿ ಅವರಿಗೆ ಪಶ್ಚಾತ್ತಾಪವಾಗುತ್ತಂತೆ. ಅದಕ್ಕೋಸ್ಕರ ಬದುಕಿರುವಾಗಲೇನೆ ಆ ಭಗವಂತನ ನಾಮಸ್ಮರಣೆಯನ್ನ ಪ್ರತಿ ಕ್ಷಣದಲ್ಲೂ ಮಾಡಿ ಅಂತೇಳಿ ಇಲ್ಲಿ ಗುರು ಮಹಾಲಿಂಗರಂಗರು ಒಂದು ತತ್ವವನ್ನ ಬರಿತಾ ಇದ್ದಾರೆ. ಅಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ, ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ,
ಜ್ಯೋತಿ ಸಂಗದಿ ಊರಿದೋಗ್ವ ಕರ್ಪೂರದಂತೆ ಪಾತಕ ರಾಶಿ ನಿಂತುರಿದು ಹೋಗುವುದಾಗಿ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ. ಸ್ನಾನವ ಮಾಡುವಾಗ ನೆಮ್ಮದಿ ಆತ್ಮನ ಧ್ಯಾನವ ಮಾಡುವಾಗ ಸ್ನಾನವ ಮಾಡುವಾಗ ನೆಮ್ಮದಿ ಆತ್ಮನ ಧ್ಯಾನವ ಮಾಡುವಾಗ ಜಾಣತನದೇ ಅನ್ನ ಉಂಡು ಗಂಗಾಮೃತ ಪಾನ ಮಾಡುವ ಕಾಲದಿ ಮನವೇ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ. ಬಿಸುಜಾಕ್ಷಿ ನೋಡುವಾಗ ಕೂಡುತ್ತ ನಿತ್ಯ ವಸೆದು ಮಾತಾಡುವಾಗ ಬಿಸುಜಾಕ್ಷಿ ನೋಡುವಾಗ ಕೂಡುತ್ತ ನಿತ್ಯ ವಸೆದು ಮಾತಾಡುವಾಗ ಬಸುರಲಿ ಬಂದ ಮಗನ ಮುದ್ದಿಸುವಾಗ ಬಸುರಲಿ ಬಂದ ಹಸು ಮಗನ ಮುದ್ದಿಸುವಾಗ ಹಸನಾದ ವಸ್ತ್ರಗಳುಡುವಾಗ ಮನವೇ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ. ಬೆಟ್ಟವನೇರುವಾಗ ಕಾಲ್ಮುರಿದಲ್ಲಿ ತಟ್ಟನೆ ಬೀಳುವಾಗ ಬೆಟ್ಟವನೇರುವಾಗ ಕಾಲ್ಮುರಿದಲ್ಲಿ ತಟ್ಟನೆ ಬೀಳುವಾಗ ಅಷ್ಟಭೋಗದಿ ನಿತ್ಯ ಲೋಲುಪ್ತಿ ಪಡೆವಾಗ ದಟ್ಟ ದಾರಿದ್ರ್ಯ ಬಂದಾಗಲು ಮನವೇ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ. ಸುಲಿವ ಕಳ್ಳನು ಬಂದಾಗ ಘೋರ ಅರಣ್ಯದಲ್ಲಿ ವ್ಯಾಘ್ರ ಮುರಿಯುವಾಗ ಸುಲಿವ ಕಳ್ಳನು ಬಂದಾಗ ಘೋರ ಅರಣ್ಯದಲ್ಲಿ ವ್ಯಾಘ್ರ ಮುರಿಯುವಾಗ ಚಳಿ ಜ್ವರ ಕೆಮ್ಮು ಉಬ್ಬಸ ರೋಗ ಬಂದಾಗ ಚಳಿ ಜ್ವರ ಕೆಮ್ಮು ಉಬ್ಬಸ ರೋಗ ಬಂದಾಗ ಮಳೆಗಾಳಿ ಸಿಡಿಲಿ ನಾರ್ಭಟದಲ್ಲಿರು ಮನವೇ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ. ಗುರು ಸೇವೆಗೈಯುವಾಗ ಶ್ರೀ ಗುರು ಕೊಟ್ಟ ವರ ಮಂತ್ರ ಜಪಿಸುವಾಗ ಗುರು ಸೇವೆಗೈಯುವಾಗ ಶ್ರೀ ಗುರು ಕೊಟ್ಟ ವರ ಮಂತ್ರ ಜಪಿಸುವಾಗ ಗುರುವೇ ಗುರುವೇ ಕಲ್ಪ ತರುವೆ ಪಾಲಿಸು ಎಂದು ಗುರುವೇ ಗುರುವೇ ಕಲ್ಪ ತರುವೆ ಪಾಲಿಸು ಎಂದು ಗುರು ಮಹಾಲಿಂಗ ರಂಗನ ನಂಬು ಮನವೇ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ. ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆನಬಾರದೆ. ಪ್ರತಿ ಕ್ಷಣದಲ್ಲಿ ಕೂಡ ನೋಡಿ ಎಷ್ಟು ವಿಚಾರವನ್ನ ಹೇಳ್ತಾ ಇದ್ದಾರೆ. ಬೀಳುವಾಗಲಿ ಏಳುವಾಗಲಿ ಊಟ ಮಾಡುವಾಗ ಸ್ನಾನ ಮಾಡುವಾಗ ಯಾರಾದ್ರೂ ಏನಾದ್ರು ಒಂದು ಒಳ್ಳೆ ಸುದ್ದಿ ಹೇಳಿದಾಗ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಎಂಥದ್ದೇ ದುಃಖ ಬರ್ಲಿ ಎಂಥದ್ದೇ ಸಂದರ್ಭ ಬರ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಆ ಪರಮಾತ್ಮನ ಹೆಸರನ್ನ ನಾವು ಸ್ಮರಣೆ ಮಾಡ್ತಾ ಹೋದ್ರೆ ಬಹಳ ಅದ್ಭುತವಾದಂತ ಕ್ರಿಯೆಗಳು ಸತ್ತ ನಂತರ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ 1 ನಿಮಿಷದ ಒಂದೇ ಒಂದು ಸಣ್ಣ ಕಥೆ ಇದೆ. ಒಬ್ಬ ಸದಾ ವೇಶ್ಯೆಯ ಮನೆಗೆ ಹೋಗ್ತಾ ಇದ್ದಂತೆ. ವಿಷಯ ವಾಸನೆ ಉಳ್ಳಂತ ಒಬ್ಬ ವ್ಯಕ್ತಿ, ತುಂಬಾ ಶ್ರೀಮಂತ, ಆಗರ್ಭ ಶ್ರೀಮಂತ, ಬೇಕಾದಷ್ಟು ಆಸ್ತಿ ಅಂತಸ್ತು ಬೇಕಾದಷ್ಟಿತ್ತು. ಹಾಗಾಗಿ ಅವನು ಬೇರೆ ಇನ್ನೇನು ದುಡಿತಾ ಇರ್ಲಿಲ್ಲ. ಅವನು ಸದಾ ಕಾಲದಲ್ಲಿ ವೇಶ್ಯೆಯ ಮನೆಗೆ ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ಅವನು ಒಂದು ಗುಲಾಬಿ ಹೂವನ್ನ ತಕೊಂಡು ಹೋಗಿ ಕೊಡ್ತಾ ಇದ್ದ ಅವನೊಳಗೆ. ಆ ಗುಲಾಬಿ ಹೂವು ಅವನ ಜಮೀನಿನ ಪಕ್ಕದ ತೋಟದಲ್ಲಿ ಒಬ್ಬ ಗುಲಾಬಿ ಬೆಳೆದಿದ್ದ. ಆ ತೋಟದಿಂದ ಒಂದು ಗುಲಾಬಿ ಹೂವನ್ನ ಕಿತ್ಕೊಂಡೋಗಿ ಅವಳು ಕೊಡ್ತಾ ಇದ್ದ. ಅವಳು ಅದನ್ನ ಮುಡ್ಕೊಂಡು ಇಡೀ ದಿವಸ ಇವನ ಜೊತೆನಲ್ಲಿ
ತುಂಬಾ ರಸಿಕತೆಯಿಂದ ಇರ್ತಾ ಇದ್ರು. ಈ ತೋಟದ ಮಾಲೀಕ, ಗುಲಾಬಿ ತೋಟದ ಮಾಲೀಕ ಒಮ್ಮೆ ಏನ್ ಮಾಡ್ದ, ಯಾರೋ ದಿನ ಬಂದು ಇಲ್ಲೊಂದು ಗುಲಾಬಿನ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲೋ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆ ಬೇಲಿಯನ್ನ ಹಾಕಿ ಆ ಬೇಲಿಯಲ್ಲಿ ಒಂದು ಹೊಂಡವನ್ನ ತೋಡ್ದ, ಹಳ್ಳವನ್ನ ತೋಡ್ಬಿಟ್ಟು ಅಲ್ಲಿ ಸುಮ್ನೆ ಹುಲ್ಲು ಕಸ ಕಡ್ಡಿನ ಹಾಕ್ಬಿಟ್ಟ. ಯಾರೇ ಇಳಿದ್ರು ತಕ್ಷಣ ಮುಳುಗೋಗ್ಬೇಕು, ಆದ್ರೆ ನೋಡೋದಕ್ ಗೊತ್ತಾಗ್ಬಾರ್ದು ಆ ರೀತಿ. ಇವನೇನ್ ಮಾಡ್ದ, ಹೋದ ಬೇರೆ ದಾರಿಯಲ್ಲಿ ಬಂದ, ಕಳ್ಳದಾರಿಯಲ್ಲಿ ಒಂದು ಹೂವನ್ನ ಕಿತ್ಕೊಂಡ, ಆ ಕಡೆ ಹೋಗಕ್ಕಾಲಿಲ್ಲ, ಈ ಕಡೆ ಬಂದ. ಇವನು ಎಲ್ಲಿ ಹೊಂಡ ತೋಡಿ ಹುಲ್ಲು ಕಸ ಕಡ್ಡಿಯಿಂದ ಮುಚ್ಚಿದ್ದ ಅಲ್ಲಿಗೆ ಬಂದು ಇನ್ನೇನು ಇಳಿಬೇಕು ಕೆಳಗಡೆ, ಈಚೆ ಬರ್ಬೇಕು, ಆ ಸಂದರ್ಭದಲ್ಲಿ ಹೊಂಡದಲ್ಲಿ ಕಾಲಿಟ್ಟ, ಮುಳುಗೋಗ್ಬಿಟ್ಟ. ಆಗ ಇಲ್ಲಿ ಆ ದಾರಿಯಲ್ಲಿ ಯಾರೋ ಒಬ್ಬ ಬಂದವನ್ಗೆ ಈ ಹೂವನ್ನ ಶಿವೆ ಅಂತೇಳಿ ಅವನ ವೇಶ್ಯೆಯ ಹೆಸರು ಶಿವೆ ಕೊಟ್ಬಿಡುವಂತನ್ನುವ ಸಂದರ್ಭದಲ್ಲಿ ಶಿವನಿಗೆ ಕೊಟ್ಬಿಡುವಂತನ್ನುವಂತಹ ಶಬ್ದ ಬಂದ್ಬಿಡ್ತು ಅವನ ಬಾಯಿನಲ್ಲಿ. ಆಯ್ತಪ್ಪ ಅಂತೇಳಿ ಆ ಹೂವನ್ನ ತಗೊಂಡೋಗಿ ಶಿವಾಲಯದಲ್ಲಿ ಅವನು ಕೊಟ್ಬಿಟ್ಟ. ಇವನು ಆ ಹೊಂಡದಲ್ಲಿ ಮುಳುಗಿ ಸತ್ತು ಹೋದ. ಸತ್ತ ನಂತರ ಇವನ ಆತ್ಮವನ್ನ ಯಮಧರ್ಮನ ಒಂದು ಇದರಲ್ಲಿ ಸಭೆಯಲ್ಲಿ ಮಂಡಿಸಿದ್ರು. ಸ್ವಾಮಿ, ಇವನು ಹುಟ್ಟಿದಾರಭ್ಯ, ಇವನು ಬರೀ ಅನಾಚಾರವನ್ನೇ ಮಾಡ್ಕೊಂಡು ಬಂದ, ಇವನು ಒಳ್ಳೆಯದನ್ನ ಮಾಡೇ ಇಲ್ಲ. ಆದ್ರೆ ಕೊನೆಯಲ್ಲಿ ಪ್ರಾಣ ಬಿಡುವ ಕಾಲದಲ್ಲಿ ಒಂದೇ ಒಂದು ಹೂವನ್ನ ಶಿವನಿಗೆ ಕೊಟ್ಬಿಡು ಅಂತ ಹೇಳಿದ. ಆ ಹೂವನ್ನ ತಗೊಂಡೋಗಿ ಅವನು ಶಿವಾಲಯದಲ್ಲಿ ಇಟ್ಟ. ಆದ್ರಿಂದ ಈಗ ಇವನಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ದಿನ ರಂಬೆ ಊರ್ವಶಿಯರ ಜೊತೆನಲ್ಲಿ ಆನಂದವಾಗಿರೋದಕ್ಕೆ ಬಿಟ್ಕೊಡ್ಬೇಕು, ಸ್ವರ್ಗವನ್ನ ಅನುಭವಿಸ್ಬೇಕು, ಒಂದು ರಾತ್ರಿ ಮಾತ್ರ ಅಂತ ಹೇಳಿದ್ರು. ಆವಾಗ ಸರಿ, ಅದರಂತೆ ಅವನ್ನ ಒಂದು ದಿನದ ರಾತ್ರಿಗೆ ನೀನು ರಂಬೆ ಊರ್ವಶಿಯರ ಜೊತೆಯಲ್ಲಿ ಆನಂದವಾಗಿರು ಅಂತೇಳಿ ಕಳಿಸ್ಕೊಟ್ರು. ಇವನು ಹೋದ, ರಂಬೆಯನ್ನ ಇಲ್ಲಿ ಭೂಲೋಕದಲ್ಲಿದ್ದಾಗಲೂ ಕೂಡ ಒಬ್ಬ ವೇಶ್ಯ ಜೊತೆನಲ್ಲಿ ಇದ್ದವನಲ್ಲಿ ವಿಷಯ ಲಂಪಟ, ಅಲ್ಲಿ ರಂಬೆಯನ್ನ ನೋಡಿದ್ಮೇಲೆ ಇನ್ಬಿಟ್ಟಾನೆ. ಹಾಗಾಗಿ ಇವನೇನ್ ಮಾಡ್ದ, ಅಲ್ಲೂ ಹೋಗಿ ರಂಬೆಯನ್ನ ಹಪ್ಕೊಳಕ್ ಹೋದ. ರಂಬೆ ಹೇಳ್ದು, ಅಯ್ಯೋ ಪಾಪಿ, ನೀನು ಹುಟ್ಟಿದ ಕಾಲದಿಂದ, ನೀನು ಯೌವನ ಕಾಲದಿಂದ ಪೂರ್ತಿ ಇದನ್ನೇ ಮಾಡ್ಕೊಂಡ್ ಬಂದಿದ್ಯಾ, ತಿರುಗಿ ಈಗ್ಲೂ ಇದಕ್ಕೆ ನಿನ್ನ ಮನಸ್ಸು ಎಳಿತಾ ಇದೆಯಲ್ಲ, ಎಂತ ದುರ್ಬುದ್ಧಿ ನಿಂದು. ನನ್ನ ಜೊತೆನಲ್ಲಿ ಆನಂದವನ್ನ ಅನುಭವಿಸಿದಂತವನು ನಾಳೆ ನರಕಕ್ಕೆ ಹೋಗ್ತಾ ಇದೀಯ ನೀನು, ಆದ್ರಿಂದ ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡ, ಬಾ ಅಂತೇಳಿ ಶಿವನ ದೇವಾಲಯದಲ್ಲಿ, ಅವಳ ಮನೆಯಲ್ಲಿ ಇದ್ದಂತಹ ದೇವರ ಮಂದಿರದಲ್ಲಿ ಕೂರಿಸಿ ಅವನಿಗೆ ಒಂದಿಷ್ಟು ನೀರ್ ಹಾಕಿ ಅವನಿಗೆ ಒಂದಿಷ್ಟು ಭಸ್ಮವನ್ನ ಧಾರಣೆ ಮಾಡಿಸಿ ರುದ್ರಾಕ್ಷಿ ಮಾಲೆಯನ್ನು ಕೊಟ್ಬಿಟ್ಟು ಓಂ ನಮ ಶಿವಾಯ ಅಂತ ಹೇಳಿ ಕೂರಿಸ್ಬಿಟ್ಟು ಆ ಶಿವಲಿಂಗದ ಮುಂದೆ ಕೂತ್ಕೊಂಡು ಅವನು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತೇಳಿ ಆ ಶಿವ ಷಡಕ್ಷರಿ ಮಂತ್ರವನ್ನ ಜಪ ಮಾಡ್ತಾ ಯಾವಾಗ ಕೂತ್ಕೊಂಡು ಬೆಳಗಾಗೋಯ್ತು. ಯಮದೂತರು ಬಂದು ಕರ್ಕೊಂಡು ಹೋಗೋದಕ್ಕೆ ಶಿವ ಮಂತ್ರವನ್ನ ಮಾಡ್ತಾ ಇದ್ದಾನೆ, ಶಿವ ಪೂಜೆಯಲ್ಲಿ ತೊಡಗಿದ್ದಾನೆ. ಹಾಗಾಗಿ ಶಿವನ ಧ್ಯಾನದಲ್ಲಿರುವವನನ್ನ ನಾವು ತಕೊಂಡು ಹೋಗಕ್ ಆಗೋದಿಲ್ಲ ಅಂತೇಳಿ ವಾಪಸ್ ಹೊರಟೋಗ್ತಾರೆ. ಕೊನೆಗೆ ಇವನ ಅಚಲವಾದ ಭಕ್ತಿಯಿಂದ ಅವನು ಶಿವನಲ್ಲಿ ಐಕ್ಯನಾಗ್ತಾನೆ. ಆದ್ರಿಂದ ಒಮ್ಮೆ ಸಾಯುವ ಕಾಲದಲ್ಲಿ ಒಮ್ಮೆ ಶಿವನ ಶಬ್ದವನ್ನ ಅವನೇನ್ ಬೇಕು ಅಂತ ಶಿವನ ಮೇಲೆ ಭಕ್ತಿಯಿಂದ ಏನು ಹೇಳಲಿಲ್ಲ ಅವನು. ಆ ಶಿವೆ ಅಂತಕ್ಕಂಥ ವೇಷಿಗೆ ಕೊಡುವ ಹೂವನ್ನ ಹೇಳೋದಕ್ ಹೋಗಿ ಶಿವ ಅಂತಕ್ಕಂಥದ್ದು ಬಂದ್ಬಿಡ್ತು. ಅದೊಂದು ಎರಡು ಶಬ್ದದಿಂದ ಅವನಿಗೆ ಇಂಥ ಒಂದು ಕೈವಲ್ಯ ಸಿಕ್ತು ಅಂತಂದಾಗ ನಾವು ನಿರಂತರವಾಗಿ, ಯಾಕೆಂದ್ರೆ ನಾವು ಜೀವಂತ ಬದುಕಿದ್ದಾಗ ನಾವು ಏನನ್ನ ಆಡ್ತಾ ಇರ್ತೀವಿ ಅದೇ ಆ ಸಾಯುವ ಗಳಿಗೆಯಲ್ಲಿ ಕೂಡ ಬರ್ತಕ್ಕಂಥದ್ದು. ಆದ್ರಿಂದ ನಾವು ಬದುಕಿದ್ದಾಗ್ಲೇನೆ ನಿರಂತರವಾಗಿ ಭಗವನ್ ನಾಮ ಸ್ಮರಣೆಯಲ್ಲಿ ಸಮಯವನ್ನ ಕಳೆಯೋಣ. ಸಂದರ್ಭ ಬಂದ ಎಲ್ಲ ಸಂದರ್ಭದಲ್ಲೂ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋದ್ರೆ ಅಂತಿಮದಲ್ಲಿ ಕೂಡ ನಾವು ಯದ್ಭಾವಂ ತದ್ಭವತಿ ಯದಿಚ್ಛತಿ ತತ್ ಪ್ರಾಪ್ತಿರಸ್ತು ಅಂತ ಏನ್ ಹೇಳ್ತಾ ಇದ್ದಾರೆ, ಅದರಂತೆ ನಾವು ಕೂಡ ಆ ಭಗವಂತನಲ್ಲಿ ಲೀನವಾಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ರಂಗನಾಥ್ ಜಿ ಅವರಿಗೆ ಮತ್ತು ಇದನ್ನ ಆಲಿಸಿದಂತೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ತುಂಬಾ ಧನ್ಯವಾದಗಳು. Thank you. ಸೊ ಒಳ್ಳೆ ಜ್ಞಾನ ಇವತ್ತು ಸಿಕ್ತು. ನಮ್ಮಿಂದ 3ನೇ ತಂತ್ರ ನಾವು ಪೂರ್ಣಗೊಳಿಸ್ಕೊಂಡಿದ್ವಿ. ಆ ಜೊತೆಗೆ ಮತ್ತೆ ಒಳ್ಳೆ 2 ಹಾಡುಗಳು ಅದರ ಅಂತರಾರ್ಥನೂ ತಿಳಿಸ್ಕೊಟ್ಟಿದ್ರಿ. ಅದಕ್ಕೆಲ್ಲ ತುಂಬ ಮತ್ತೊಂದ್ಸರಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಈಗ ಪೂರ್ಣಗೊಳಿಸ್ಕೊಂಡಿದ್ವಿ, ಮುಕ್ತಾಯ ಮಾಡೋಣ. ಸೊ ಈಗಾಗಲೇ ಸಮಯ 8 ಗಂಟೆ ಮೀರಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾಳೆ ಕ್ಲಾಸ್ ಇರೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಆಳವಾದ ಧ್ಯಾನಾಭ್ಯಾಸ ಮತ್ತೆ ಖಂಡಿತವಾಗಿ ಸ್ವಾಧ್ಯಾಯ ಅನ್ನೋದು ಅಳವಡಿಸ್ಕೊಳ್ಳಿ. ಸ್ವಾಧ್ಯಾಯ ಹೆಚ್ಚಾಗಿ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.